ಶ್ರೀ ಗುರು ಇದು ಮಧ್ವವಿಜಯದ 106ನೇ ಭಾಗ. 15ನೇ ಸರ್ಗದ 33ನೇ ಶ್ಲೋಕ ಕೊನೆಗೊಂಡಿತ್ತು. 34ನೇ ಶ್ಲೋಕ ನೋಡ್ಬೇಕೀಗ. ಆಚಾರ್ಯರು ಒಂದು ದೇವಾಲಯದಲ್ಲಿ ಕೂತ್ಕೊಂಡು ಎಲ್ಲರಿಗೂ ಕೂಡ ಪ್ರವಚನ ಹೇಳ್ತಾ ಇದ್ರು. ಅದು ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯ 2ನೇ ಪಾದ. ಎಲ್ಲ ಸಿದ್ಧಾಂತಗಳು ಮತಗಳು ಅವುಗಳ ವಿಮರ್ಶೆಯನ್ನು ಆಚಾರ್ಯ ಮಾಡ್ತಿದ್ದಾರೆ. ಎದುರುಗಡೆ ತ್ರಿವಿಕ್ರಮ ಪಂಡಿತರು ಕೂತಿದ್ದಾರೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ ಮೊದಲಾದ ಮತಗಳ ವಿಮರ್ಶೆ ಆಯಿತು. ಇನ್ನು ಆಗಬೇಕಾದದ್ದು ಬೌದ್ಧ ಮತ್ತು ಅದ್ವೈತ ಮತಗಳ ವಿಮರ್ಶೆ. ಬೌದ್ಧ ಮತವನ್ನು ವಿಮರ್ಶೆ ಮಾಡಿದರೆ ಅದ್ವೈತ ಮತವನ್ನು ಕೂಡ ವಿಮರ್ಶೆ ಮಾಡಿದಂತಾಯಿತು. ಅದ್ವೈತ ಮತಕ್ಕೂ ಬೌದ್ಧ ಮತಕ್ಕೂ ಕೇವಲ ಹೆಸರುಗಳಲ್ಲಿ ಮಾತ್ರ ವ್ಯತ್ಯಾಸ. ಅದ್ವೈತದ ಬ್ರಹ್ಮ, ಆ ಬ್ರಹ್ಮ ಏನಿದೆ, ಆ ಬ್ರಹ್ಮ ಅಂದರೆ ಬೌದ್ಧ ಮತದ ಶೂನ್ಯವೇ. ಬೌದ್ಧ ಮತದ ಶೂನ್ಯಕ್ಕೆ ಅವ್ರೇನು ಲಕ್ಷಣಗಳನ್ನು ಹೇಳ್ತಾರೆ, ಅದೇ ಲಕ್ಷಣಗಳನ್ನು ಅದ್ವೈತ ಮತದಲ್ಲಿ ಅದ್ವೈತಿಗಳು ಬ್ರಹ್ಮನಿಗೆ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ವ್ಯತ್ಯಾಸ ಇಲ್ಲ ಬ್ರಹ್ಮನಿಗೂ ಶೂನ್ಯಕ್ಕೂ. ಮತ್ತೆ ಈ ಜಗತ್ತಿನ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೂ ಕೂಡ ಅದ್ವೈತ ಮತದಲ್ಲಿ ಆ ಬ್ರಹ್ಮನ ವಿವರ್ತ, ಬ್ರಹ್ಮನ ಪರಿಣಾಮವಾದದ್ದು ಈ ಜಗತ್ತು. ಬೌದ್ಧ ಮತದಲ್ಲಿ ಆ ಶೂನ್ಯದ ಪರಿಣಾಮ ಈ ಜಗತ್ತು. ಶೂನ್ಯ ಒಂದೇ ಇರೋದು. ಈ ಜಗತ್ತೆಲ್ಲ ಶೂನ್ಯವನ್ನು ನಾವು ಗುರುತಿಸ್ಲಿಕ್ಕಾಗಲಿಲ್ಲ, ಶೂನ್ಯವನ್ನು ತಿಳ್ಕೊಳ್ಳಿಕ್ಕಾಗಲಿಲ್ಲ. ಶೂನ್ಯ ನಮ್ಮ ಸುತ್ತಮುತ್ತಲು ಇದೆ, ಆದರೆ ನಾವು ಜಗತ್ತನ್ನು ಭ್ರಾಂತಿಯಿಂದ ತಿಳಿದಿದ್ದೇವೆ. ಇದು ಬೌದ್ಧ ವೇದಾಂತ. ಅದ್ವೈತದಲ್ಲಿ ಆ ಬ್ರಹ್ಮದ ತಿಳುವಳಿಕೆ ನಮಗಾಗಲಿಲ್ಲ, ಬ್ರಹ್ಮನನ್ನು ಸರಿಯಾಗಿ ಗುರುತಿಸ್ಲಿಕ್ಕಾಗಲಿಲ್ಲ. ಅದರಿಂದ ಆ ಬ್ರಹ್ಮನನ್ನೇ ಜಗತ್ತು ಅಂತ ಭ್ರಮಿಸಿದ್ದೀವಿ ಅಷ್ಟೇ. ಹೀಗೆ ಶೂನ್ಯ ಮತ್ತು ಬ್ರಹ್ಮಗಳು ಒಂದು ಕಡೆ, ಮತ್ತೊಂದು ಕಡೆ ಅವುಗಳ ಪರಿಣಾಮ ಅಥವಾ ಅವುಗಳ ವಿವರ್ತವಾದಂತಹ ಈ ಜಗತ್ತು. ಹೀಗೆ ಬೌದ್ಧ ಮತ್ತು ಅದ್ವೈತ ಅವೆರಡಕ್ಕೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಮ್ಮನ್ನು ಹಿಂದೆ ಪ್ರತಿಪಾದನೆ ಮಾಡಿದೆ. 33ನೇ ಶ್ಲೋಕದಲ್ಲಿ ಈ ಹಿಂದೆ ಎಂ ತತ್ವಾವೇದಕಂ ವೇದ ವೇದಾಂತಂ ವೇದಾಂಶಂ ವೇದ ದೂಷಕಃ ತತ್ವಸ್ಯ ಅವರ್ಣನೀಯತ್ವಾತ್ ಸತತ್ವಾವೇದಕಸ್ತಥಂ. ವೇದಾಂತ ಅನ್ನೋದು ಒಂದು ಸತ್ವಾವೇದಕ ವೇದಗಳು ಅಂತ ಒಂದು ಭಾಗ, ಅತತ್ವಾವೇದಕ ಅಂತ ಇನ್ನೊಂದು ಭಾಗ ಅಂತ ಹೀಗೆ ಅದ್ವೈತಿಗಳನ್ನ ವಿಭಾಗ ಮಾಡಿದೆ. ಮಂತ್ರ, ಬ್ರಾಹ್ಮಣ, ಉಪನಿಷತ್ತು ಅಂತ ಹೀಗೆಲ್ಲ ಏನು ವೇದಗಳಿವೆಲ್ಲ, ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಥವಾ ಮಂತ್ರ, ಬ್ರಾಹ್ಮಣ, ಉಪನಿಷತ್ತು. ಆ ಮಂತ್ರ ಮತ್ತು ಬ್ರಾಹ್ಮಣಗಳೇನಿವೆಲ್ಲ ಅವೆಲ್ಲ ಯಜ್ಞ ಹೇಗೆ ಮಾಡಬೇಕು, ಯಜ್ಞಕ್ಕೆ ಸಂಬಂಧಪಟ್ಟಂಥ ಅಂಗಗಳೇನು, ದ್ರವ್ಯಗಳೇನು ಅದನ್ನು ಮಾತ್ರ ವಿವರಿಸ್ತಾರೆ. ಆದ್ದರಿಂದ ಅವೆಲ್ಲ ಬ್ರಹ್ಮನಿಗಿಂತ ಭಿನ್ನವಾದ್ದರಿಂದ, ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮ ಒಂದೇ ತತ್ವ. ಆದ್ದರಿಂದ ಉಳಿದಿದ್ದೆಲ್ಲ ಅತತ್ವ, ಅಸತ್ಯ. ಆದ್ದರಿಂದ ಬ್ರಹ್ಮ ಭಿನ್ನವಾದ ಅತತ್ವಗಳಾದಂತಹ ಅಸತ್ಯಗಳಾದಂತಹ ವಿಷಯಗಳನ್ನು ಹೇಳ್ತಿರೋದ್ರಿಂದ ಮಂತ್ರ, ಬ್ರಾಹ್ಮಣ ಇವೆಲ್ಲ ಅತತ್ವಾವೇದಕ, ಅಸತ್ಯವನ್ನು ತಿಳಿಸ್ತಾ ಇರೋದು. ಆದ್ದರಿಂದ ಆ ಭಾಗಗಳು, ವೇದ ಭಾಗಗಳು ಅತತ್ವಾವೇದಕ. ಅತತ್ವಾವೇದಕ ಅಂದರೆ ಅಪ್ರಮಾಣ ಅಂತಲೇ ಇನ್ನೊಂದು ಶಬ್ದದಿಂದ ಹೇಳಿದಂತಾಯಿತು. ಅದು ಉಪನಿಷತ್ತು ಏನಿದೆ, ಉಪನಿಷತ್ತು ಒಂದು ಮಾತ್ರ ತತ್ವ ಅಂತ ಕರ್ಕೊಂಡಿರುವಂಥ ಪರಬ್ರಹ್ಮನನ್ನ ಹೇಳ್ತಿದೆ. ಆದ್ದರಿಂದ ಅದೊಂದು ತತ್ವಾವೇದಕ ಪ್ರಮಾಣ, ಉಳಿದಿದ್ದೆಲ್ಲ ಅತತ್ವಾವೇದಕ ಪ್ರಮಾಣ ಅಂತ ಹೀಗೆ ಅವರು 2 ಸಲ ವಿಭಾಗ ಮಾಡಿದರು. ನಾವು ಅದನ್ನು ವಿಮರ್ಶೆ ಮಾಡಿದ್ವಿ. ಅತತ್ವಾವೇದಕ ಪ್ರಮಾಣ ಅಂತೀವಿ. ಪ್ರಮಾಣ ಅಂದರೆ, ಪ್ರಮಾಣ ಅಂತ ಶಬ್ದದಿಂದ ಯಾವುದನ್ನಾದರೂ ಒಂದನ್ನು ಕರಿಬೇಕಾದ್ರೆ ಆ ಪ್ರಮಾಣದಿಂದ, ಆ ಸಾಧನದಿಂದ ತಿಳಿಯುವಂಥ ವಸ್ತು ಸತ್ಯ ಆಗಿರಬೇಕು. ಸತ್ಯ ಆದ್ರೇ ಅದನ್ನು ತಿಳಿಸಿದ ಸಾಧನವು ಕೂಡ ಪ್ರಮಾಣ ಆಗಲಿಕ್ಕೆ ಸಾಧ್ಯ. ಮಾ ಅನ ಅಂತಂದ್ರೆ ಆ ಶಬ್ದಕ್ಕೆ ಅರ್ಥ ಮಾ ಅಂದ್ರೆ ತಿಳಿಸೋದು ಅಂತ ಅರ್ಥ, ಮಾ ಅಂದ್ರೆ ತಿಳುವಳಿಕೆ, ಅನ ಅಂದ್ರೆ ತಿಳುವಳಿಕೆಗೆ ಸಾಧನ ಅಂತ ಅರ್ಥ. ಅಂದ್ರೆ ಯಥಾರ್ಥವಾಗಿ, ಸರಿಯಾಗಿ, ಶುದ್ಧವಾಗಿ, ಯಥಾರ್ಥವಾಗಿ, ಇದ್ದದ್ದನ್ನು ಇದ್ದಂತೆ, ಇಲ್ಲದೇ ಇದ್ದದನ್ನು ಇಲ್ಲದೇ ಇದ್ದಂತೆ, ಇಲ್ಲದೇ ಇದ್ದದನ್ನು ಇದ್ದಂತೆ ಅಲ್ಲ, ಇದ್ದದ್ದನ್ನು ಇಲ್ಲದೇ ಇದ್ದಂತೆ ಅಲ್ಲ. ಹೀಗೆ ಯಾವುದು ತಿಳಿಸ್ತಿರ್ತದೋ ಅದನ್ನು ಪ್ರಮಾಣ ಅಂತ ಅನ್ನಬೇಕು. ಹೀಗೆ ನೀವು ಮಂತ್ರ, ಬ್ರಾಹ್ಮಣ ಇವನ್ನೆಲ್ಲ ಅತತ್ವಾವೇದಕ ಅಂತಂದ್ರೆ, ಒಂದು ತತ್ವ ಅಂದ್ರೆ ಇದ್ದದ್ದು, ಅತತ್ವ ಅಂದ್ರೆ ಇಲ್ಲದೇ ಇದ್ದದ್ದು. ಇಲ್ಲದೇ ಇದ್ದದನ್ನು ತಿಳಿಸ್ತದೆ ಮಂತ್ರ, ಬ್ರಾಹ್ಮಣ ಮೊದಲಾದವುಗಳೆಲ್ಲ. ಇಲ್ಲದೇ ಇದ್ದ ಸಂಗತಿಗಳನ್ನು ತಿಳಿಸ್ತವೆ ಅಂತಂದ್ರೆ ಮತ್ತು ಪ್ರಮಾಣ ಅಂತ ಬೇರೆ ಅಂತ. ಅತತ್ವಾವೇದಕಂ ಮಾನಮಿತಿ ಸೌವ್ಯಾಹತಂ ಯತಃ
ತದ್ವಾದಿ ತೇನ ವೇದಸ್ಯ ಸೋಭಿಪ್ರೈತಿ ಅಪ್ರಮಾಣತಾಂ. ಇದು 32ನೇ ಶ್ಲೋಕದಲ್ಲಿ ಬಂದಿತ್ತು ಈ ಹಿಂದೆ. ಅಸತ್ವಾವೇದಕ ಅಂತ ಅಂತೀರಿ ಮಂತ್ರಗಳನ್ನ ಮತ್ತು ಬ್ರಾಹ್ಮಣಗಳನ್ನ, ಮತ್ತು ಪ್ರಮಾಣ ಅಂತ ಬೇರೆ ಅಂತೀರಿ. ಇದು ಸವ್ಯಾಹತ. ಬಂಜೆ ಮಗ ಅನ್ನೋದು ಬಂಜೆ ಅನ್ನೋ ಶಬ್ದಕ್ಕೆ ಮಕ್ಕಳು ಇಲ್ಲದೇ ಇದ್ದವು ಅಂತ ಅರ್ಥ. ಅವಳ ಮಗ ಅಂತ ಅನ್ನೋದು ಬಂಜೆ ಮಗ ಅನ್ನುವ ಒಂದು ವಾಕ್ಯ, ಒಂದು ಅಭಿಪ್ರಾಯ ಪರಸ್ಪರ ವಿರುದ್ಧ. ಹಾಗೆ ಅತತ್ವಾವೇದಕ ಅಂತಂದ್ರೆ ತಪ್ಪಾದ್ಯಂತ ತಿಳಿಸೋದು ಅಂತ ಅರ್ಥ. ತಪ್ಪಾದ್ಯಂತ ತಿಳಿಸಿದ ಮೇಲೆ ಅದು ಪ್ರಮಾಣವೇ ಆಗಬಾರ್ದು. ನೀವು ಮಾತ್ರ ಅತತ್ವಾವೇದಕ ಪ್ರಮಾಣ ಅಂತ ಹೇಳಿ ಅವ್ಯಾಹತವಾದದ್ದು ಮಾತಾಡ್ತಾ ಇದ್ದೀರಿ. ಮತ್ತೆ ನೀವು ಹೇಳಿದ್ದನ್ನು ಪರಾಮರ್ಶೆ ಮಾಡಿದರೆ ಸೋಭಿಪ್ರೈತಾಪ್ಯ, ವೇದಕ್ಕೆ ನೀವು ಅಪ್ರಾಮಾಣ್ಯವನ್ನು ಹೇಳಿದಂತಾಯಿತು. ಅತತ್ವಾವೇದಕವಾದದ್ದು ಈ ವೇದ ಭಾಗ, ಮಂತ್ರ, ಉಪನಿಷತ್, ಬ್ರಾಹ್ಮಣ ಅಂತ ಹೇಳಿಬಿಟ್ರೆ ವೇದವನ್ನು ಪರೋಕ್ಷವಾಗಿ ಅಪ್ರಮಾಣ ಅಂತ ಹೇಳಿದಂಗಾಯಿತು. ಇಲ್ಲೇ ಮಂತ್ರ, ಬ್ರಾಹ್ಮಣ ಇದ್ರ ಬಗ್ಗೆ ನಾವು ಇಷ್ಟು ವಿಮರ್ಶೆ ಮಾಡಿದ್ವಿ. ಇನ್ನು ಉಪನಿಷತ್ತನ್ನಾಗಲೂ ಕೂಡ ತತ್ವಾವೇದಕ ಅಂತ ನೀವು ಹೇಳ್ತಿರಲ್ಲ, ಉಪನಿಷತ್ತು ಬ್ರಹ್ಮನನ್ನು ತಿಳಿಸ್ತದೆ ಅಂತೀವಿ. ಆ ಬ್ರಹ್ಮ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ವೇದಾಂತದಲ್ಲಿ ಯಾವುದೇ ಶಬ್ದದಿಂದ ವಾಚ್ಯ ಅಲ್ಲ. ನಿಮ್ಮ ವೇದಾಂತವನ್ನೇ ನೀವು ಹಾಗೆ ಹೇಳ್ತೀರಿ, ಅವಾಚ್ಯ ಬ್ರಹ್ಮನನ್ನ ಸಂಪೂರ್ಣವಾಗಿ ಯಾವುದೇ ಶಬ್ದದಿಂದ ವಾಚ್ಯ ಅಲ್ಲ ಅಂತ ನೀವು ಹೇಳ್ತೀರಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಮನಸಾತಃ. ಮನಸ್ಸು, ಶಬ್ದಗಳು ಮತ್ತು ಉಳಿದ ಯಾವುದೇ ಇಂದ್ರಿಯಗಳು ಇದಕ್ಕೆ ಯಾವುದಕ್ಕೂ ಕೂಡ ಆತ ನಿಲುಕುವವನಲ್ಲ ಅಂತ ನೀವು ಒಪ್ತೇವೆ. ನಾವು ಆ ವೇದವಾಕ್ಯವನ್ನು ಮಾಡುತ್ತೇವೆ. ಆಗ ನಮ್ಮ ಅಭಿಪ್ರಾಯ ಬೇರೆ, ನಿಮ್ಮ ಅಭಿಪ್ರಾಯ ಬೇರೆ. ನಮ್ಮ ಅಭಿಪ್ರಾಯಕ್ಕೆ ಅನುಸಾರವಾಗಿ ಪರಬ್ರಹ್ಮನನ್ನ ಯಾವುದೇ ಇಂದ್ರಿಯದಿಂದ, ಅನುಮಾನದಿಂದ, ಮಾತುಗಳಿಂದ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ಅದು ತಿಳ್ಕೊಳ್ಬೋದು, ಅವರವರ ಮಟ್ಟಕ್ಕನುಸಾರವಾಗಿ ಅವರವರನ್ನು ತಿಳ್ಕೊಳ್ಬೋದು. ಕೊನೆ ಪಕ್ಷ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅದು ತಿಳ್ಕೊಳ್ಬೋದು. ಅಷ್ಟಾದರೂ ನಮ್ಮ ಮಟ್ಟದಲ್ಲಿ ಸಾಧ್ಯತೆ ಇದೆ. ಆ ಪರಬ್ರಹ್ಮವನ್ನು ವಸ್ತುವೇ ಅಷ್ಟು ಅದ್ಭುತ, ಅದನ್ನು ವೇದವು ಕೂಡ ಪೂರ್ಣವಾಗಿ ತಿಳಿಸಲಾರದು. ಆದ್ದರಿಂದ ನಮ್ಮ ದೃಷ್ಟಿಯಲ್ಲಿ, ನಮ್ಮ ವೇದಾಂತದಲ್ಲಿ ಯಥೋವಾಚೋ ನಿವರ್ತಕ್ಕೆ ಅನ್ನುವ ಮಾತಿಗೆ ವ್ಯಾಖ್ಯಾನ ಮಾಡೋದೇನು ಕಷ್ಟ ಅಲ್ಲ. ಆದರೆ ನಿಮ್ಮ ವೇದಾಂತದಲ್ಲಿ ಆ ಪರಬ್ರಹ್ಮನನ್ನು ಸಂಪೂರ್ಣವಾಗಿ ಅವಾಚ್ಯ ಅಂತೀರಿ. ಯಾವುದೇ ಶಬ್ದದಿಂದಲೂ ಆತ ತಿಳಿಯಲ್ಪಡ್ತಕ್ಕವನಲ್ಲ ಅಂತಂತೇಳಿ. ಈ ತಿಳಿಯಲ್ಪಡ್ತಕ್ಕವನಲ್ಲ ಅಂದಮೇಲೆ ಉಪನಿಷತ್ತಾದರೂ ಅವನು ಹೇಳೋದು ಹೇಗೆ? ಮಂತ್ರ ಬ್ರಾಹ್ಮಣಗಳಂತೂ ಯಜ್ಞಕ್ಕೆ ಸಂಬಂಧಪಟ್ಟಂತಹ ಅಂಗಗಳನ್ನು, ದ್ರವ್ಯಗಳನ್ನು ಹೇಳ್ತವೆ. ಅದು ಉಪನಿಷತ್ತಾದರೂ ನಿಮ್ಮ ದೃಷ್ಟಿಯಿಂದಲೇ ಆ ಪರಬ್ರಹ್ಮನನ್ನು ಹೇಳೋದು ಹೇಗೆ? ಯಾಕಂದ್ರೆ ಅವನು ವಾಕ್ಯನೇ ಅಲ್ವಲ್ಲ. ಅದರಿಂದ ತತ್ವಾವೇದಕ, ಅತತ್ವಾವೇದಕ ಅಂತ ನೀವು ಏನು ವಿಭಾಗ ಮಾಡಿದ್ರು ಆ ವಿಭಾಗ ಎಲ್ಲ ವ್ಯರ್ಥ ಆಯಿತು. ಕೊನೆಗೆ ಮಂತ್ರವು, ಬ್ರಾಹ್ಮಣವು, ಆರಣ್ಯಕ, ಉಪನಿಷತ್ತು ಯಾವುದೂ ಕೂಡ ಪ್ರಮಾಣ ಆಗಲಿಲ್ಲ. ಮೊದಲನೇ ಕೆಲವಂತೂ ಪರಬ್ರಹ್ಮನ ತಿಳಿಸೋದೇ ಇಲ್ಲ. ಕೊನೆಯದಾದಂಥ ಉಪನಿಷತ್ತು ಪರಬ್ರಹ್ಮನನ್ನು ತಿಳಿಸ್ತದೆ ಅಂತ ಅಂತೀರಿ. ಆಗ ನಿಮ್ಮ ವೇದಾಂತ ನೋಡಿದರೆ, ನಿಮ್ಮ ಸಿದ್ಧಾಂತದಲ್ಲಿ ನೋಡಿದರೆ ಬ್ರಹ್ಮ ಅವಾಚ್ಯ ಆದ್ದರಿಂದ ಅವನು ತಿಳಿಸೋದೇ ಸಾಧ್ಯವಿಲ್ಲ ಈ ವಾಕ್ಯಗಳಿಗೆ. ಆದ್ದರಿಂದ ಈ ವಿಭಾಗ ಎಲ್ಲ ಮಾಡಿ ಏನು ಉಪಯೋಗ ಅನ್ನುವಲ್ಲಿಗೆ ಬಂದು ನಿಂತಿತ್ತು. ಅದಕ್ಕೆ ಅವರು ಮುನ್ನಿಟ್ಟುಕೊಳ್ಳುವಂಥ ಬೇರೆ ಮಾರ್ಗ ಹೇಳ್ತಾರೆ. ಹೌದು, ಈ ಬ್ರಹ್ಮ ಇದೆಯಲ್ಲ, ಪರಬ್ರಹ್ಮ, ಇದನ್ನ ಶಬ್ದದಿಂದ ತಿಳಿಲಿಕ್ಕೆ ಬರದೇ ಇರ್ಬೋದು, ಶಬ್ದ ಶಕ್ತಿಯಿಂದ ತಿಳಿಲಿಕ್ಕೆ ಬರದೇ ಇರ್ಬೋದು, ಲಕ್ಷಣದಿಂದ ತಿಳ್ಕೊಳ್ತೀವಿ. ಲಕ್ಷಣದಿಂದ ತಿಳಿಯೋದ್ರಿಂದ ವೇದವಾಕ್ಯಗಳು ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಮತ್ತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ವಮಸಿ ಮೊದಲಾದ ವೇದವಾಕ್ಯಗಳು ಲಕ್ಷಣಾವೃತ್ತಿಯಿಂದ ಪರಮಾತ್ಮನ ಪ್ರತಿಪಾದನೆ ಮಾಡಬಹುದು. ಶಬ್ದ ಶಕ್ತಿ ವೃತ್ತಿಯಿಂದ ಪ್ರತಿಪಾದನೆ ಮಾಡಲಿಕ್ಕಾಗಬೇಕು, ಲಕ್ಷಣಾವೃತ್ತಿಯಿಂದ ಪ್ರತಿಪಾದನೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅದಕ್ಕೆ ನಾವು ಉತ್ತರ ಏನು ಹೇಳ್ತೀವಿ? ಶಬ್ದಶಕ್ತಿಯಿಂದ ಭಗವಂತ ಪ್ರತಿಪಾದ್ಯ ಆಗದೆ ಹೋದ್ರೂ ಕೂಡ ಲಕ್ಷಣದಿಂದ ಪ್ರತಿಪಾದ್ಯ ಆದ್ನಲ್ಲ. ಲಕ್ಷಣಗಳು ಆ ಪರಮಾತ್ಮನನ್ನು ಹೊರಟವು, ಹೇಳಲ್ಪಟ್ಟ ಪರಮಾತ್ಮ ಲಕ್ಷಣಗಳಿಂದ. ಆದ್ರಿಂದ ಲಕ್ಷಣದಿಂದ ಪ್ರತಿಪಾದ್ಯತ್ವ ಅನ್ನೋ ಗುಣ ಅವನಲ್ಲಿ ಬಂತು. ಯಾವುದೇ ಗುಣ ಇಲ್ಲ ಅಂತೀರಿ, ಲಕ್ಷಣದಿಂದ ಆದರೂ ಪ್ರತಿಪಾದ್ಯ, ಆದ್ದರಿಂದ ಪ್ರತಿಪಾದ್ಯತ್ವ ಗುಣ ಬಂತಲ್ಲ, ಮತ್ತೆ ನಿಮಗೊಂದು ಸಮಸ್ಯೆ ಎದುರಾಯಿತು ಅಂತ ನಾವು ಅವ್ರಿಗೆ ಉತ್ತರ ಹೇಳೋದು. ಇಲ್ಲಿ ಈ ಶಬ್ದಶಕ್ತಿ ಮತ್ತು ಲಕ್ಷಣ ಅಂತ ಏನು ಎರಡು ಹೊಸ ಶಬ್ದಗಳನ್ನ ಈಗ ನಾವು ಕೇಳಿದ್ವಲ್ಲ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡಬೇಕು. ವಿವರಣೆ ಕೊಟ್ಟರೆ ಶಕ್ತಿ ಅಂದ್ರೇನು, ಲಕ್ಷಣ ಅಂದ್ರೇನು ಅಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದ ಬಳಿಕ, ಮತ್ತು ಶಕ್ತಿಯನ್ನು ಎಲ್ಲಿ ಬಳಕೆ ಮಾಡ್ತೀವಿ, ಲಕ್ಷಣವನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತೆಲ್ಲ ಸ್ಪಷ್ಟವಾದಂತಹ ಒಂದು ಕಲ್ಪನೆ ಸಿಕ್ಕ ಮೇಲೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂಥ ಎರಡು ತೈತರೀಯ ಉಪನಿಷತ್ತಿನ ಮಾತುಗಳು
ಮತ್ತೆ ತತ್ವಮಸಿ ಅನ್ನುವಂಥ ಛಾಂದೋಗ್ಯ ಅಥವಾ ಬೃಹದಾರಣ್ಯಕ ಉಪನಿಷತ್ತಿನ ಮಾತು ಅದು ಪರಮಾತ್ಮನ ಹೇಗೆ ಪ್ರತಿಪಾದನೆ ಮಾಡ್ತದೆ ಲಕ್ಷಣದಿಂದ, ಅದ್ವೈತಿಗಳ ಅಭಿಪ್ರಾಯ ಏನು, ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ ಮೇಲೆ ಅದನ್ನು ವಿಮರ್ಶೆ ಮಾಡೋದು ಮುಂದಿನ ಹೆಜ್ಜೆ. ಅದಕ್ಕಾಗಿ ಶಕ್ತಿ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು ಅಂತ ನಾವು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕು. ಈಗ ವಸ್ತುತಃ ಈ ಶಕ್ತಿ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು ಅಂತನ್ನುವಂಥ ಸಂಗತಿ ಇದು ಎಲ್ಲರಿಗೂ ಗೊತ್ತಿದ್ದಿದ್ದೆ, ಆದ್ರೆ ಆ ಶಬ್ದಗಳು ಗೊತ್ತಿಲ್ಲ ಅಷ್ಟೇ. ಇದು ಪಂಡಿತರಿಗೆ ಮಾತ್ರ ಇದರ ಪರಿಚಯ ಇದೆ ಅಂತ ಅಲ್ಲ, ಸಾಮಾನ್ಯರಿಗೂ ಕೂಡ ಒಂದು ಪರಿಚಯ ಇದ್ದೇ ಇದೆ. ಆದ್ರೆ ನಾವು ಪ್ರಯೋಗ ಮಾಡ್ತಿರೋದು ಲಕ್ಷಣ ಎಲ್ಲಿ, ಶಕ್ತಿ ಎಲ್ಲಿ ಅನ್ನುವಂಥ ಕಲ್ಪನೆ ನಮಗಿಲ್ಲ ಅಷ್ಟೇ. ಈಗ ಮೃಗಾಲಯಕ್ಕೆ ನಾವು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಥವಾ ನಾವೇ ಹೋದ್ರೆ ಆ ಮೃಗಾಲಯದಲ್ಲಿ ಒಂದು ಬೋನಿನಲ್ಲಿ ಅಥವಾ ಒಂದು ನಿರ್ಬಂಧಿತ ವಾತಾವರಣದಲ್ಲಿ ಸಿಂಹವನ್ನು ಇಟ್ಟಿರ್ತಾರಲ್ಲ, ನೋಡಿ ಸಿಂಹ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಿಂಹ ಅನ್ನೋ ಶಬ್ದಕ್ಕೆ ಸಿಂಹ ಅಂತಾನೆ ಅರ್ಥ, ಬೇರೆ ಏನು ಅರ್ಥ ಇಲ್ಲ. ಅಲ್ಲಿ ಪಂಡಿತರೇ ಹೋದ್ರು, ದೊಡ್ಡವರೇ ಹೋದ್ರು, ಸಣ್ಣವರೇ ಹೋದ್ರು, ಯಾರೇ ಹೋದ್ರು ಸಿಂಹ ಅಂದ್ರೆ ಸಿಂಹವೇ, ಹುಲಿ ಅಂದ್ರೆ ಹುಲಿಯೇ, ಆನೆ ಅಂದ್ರೆ ಆನೆಯೇ. ಇದು ಶಬ್ದ ಶಕ್ತಿ ಅಂತ ಕರೀತಾರೆ. ಸಿಂಹ ಅಂತ ಶಬ್ದವನ್ನ ನಾವು ಕೋಶದಲ್ಲಿ ತೆಗೆದು ನೋಡಿದರೆ ಅದಕ್ಕೆ ಒಂದು ಪ್ರಾಣಿ, ಅತ್ಯಂತ ಬಲಿಷ್ಠವಾದಂಥ, ಮುಖದ ಮೇಲೆಲ್ಲ ಕೇಸರ ಇರುವಂಥ, ಕಾಡಿನಲ್ಲೇ ಅತ್ಯಂತ ಬಲಿಷ್ಠವಾದಂಥ ಒಂದು ಪ್ರಾಣಿ ಅಂತ ಒಂದು ಅರ್ಥ ಕೊಟ್ಟಿರ್ತಾರೆ. ಕನ್ನಡದ ಕೋಶ ಇರ್ಬೋದು, ಸಂಸ್ಕೃತದ ಕೋಶ ಇರ್ಬೋದು, ಇಂಗ್ಲೀಷಿನ ಕೋಶ ಇರ್ಬೋದು, ಎಲ್ಲ ಕಡೆ ಅದಕ್ಕೊಂದು ಪ್ರಾಣಿ ಅಂತ ಅರ್ಥ ಕೊಟ್ಟಿರ್ತಾರೆ. ಮತ್ತೆ ನಾವು ನಮ್ಮ ಜೀವಮಾನದಲ್ಲಿ ಭಾಷೆಯನ್ನು ಕಲಿಯುವಾಗ ಮೊದಲು ಪರಿಚಯ ಮಾಡ್ಕೊಳ್ಳೋದು ಇದನ್ನೇ. ಮಕ್ಕಳಿಗೂ ಕೂಡ ನಮ್ಮ ಸುತ್ತಮುತ್ತ ಇರುವಂತಹ ನಾಯಿ, ಬೆಕ್ಕು ಮತ್ತೆ ಹಸುಗಳು ಇವುಗಳೆಲ್ಲ ಪರಿಚಯ ಮಾಡಿಕೊಡ್ತಾರೆ. ನಾಯಿ ಅಂತಂದ್ರೆ ಒಂದು ಮನೆಯನ್ನು ಕಾಯುವಂಥ, ಬೊಗಳುವಂಥ ಒಂದು ಪ್ರಾಣಿ. ಬೆಕ್ಕು ಅಂದ್ರೆ ಮನೆಯ ಸುತ್ತಲೂ ಓಡಾಡುವಂಥ, ಹಾಲು ಮೊಸರನ್ನು ಕದಿಯುವಂಥ, ಇಲಿಯನ್ನು ಹಿಡಿಯುವಂಥ ಒಂದು ಪ್ರಾಣಿ. ಮತ್ತೆ ಆಕಳು, ಎಮ್ಮೆ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರಾಣಿ. ಹೀಗೆ ಪರಿಚಯ ಮಾಡಿಕೊಡ್ತೀವಿ ಮಕ್ಕಳಿಗಾದರೂ ಕೂಡ. ಅಂತೂ ಭಾಷೆಯನ್ನು ಕಲಿಯುವಂತಹ ಪ್ರತಿಯೊಬ್ಬರಿಗೂ ಕೂಡ ಮೊದಲು ಪರಿಚಯ ಆಗೋದು ಶಬ್ದದ ಶಕ್ತಿ. ಶಕ್ತಿ ಅಂದ್ರೆ ಒಂದು ಕೆಪಾಸಿಟಿ ಅಂತ ಅರ್ಥ. ಶಬ್ದಕ್ಕೆ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಅದರದೇ ಆದ ಒಂದು ಕೆಪಾಸಿಟಿ ಇದೆ, ಅದರದೇ ಆದ ಶಕ್ತಿ, ಸಾಮರ್ಥ್ಯ ಇದೆ. ಹಾಗಿದ್ದಿದ್ರಿಂದಲೇ ಒಂದು ಶಬ್ದವನ್ನು ಕೇಳಿದಾಗ ನಮಗೆ ಅದರ ಅರ್ಥ ತಿಳಿಸುತ್ತದೆ. ಮತ್ತೆ ಅದು ನಾವು ಪೂರ್ವದಲ್ಲಿ ಪರಿಚಯ ಇರಬೇಕು. ನಾವು ನಮ್ಮ ಮಾತೃಭಾಷೆ ಕನ್ನಡವೋ ಮತ್ತೊಂದೇನೋ ಇದೆ, ಅದನ್ನ ಮೊದಲೇ ಕಲಿತಿದ್ದೀವಿ, ಆರಂಭದಲ್ಲೇ ನಮಗೆ ಪರಿಚಯ ಮಾಡ್ತಿದ್ದಾರೆ ಸಣ್ಣವರಿದ್ದಾಗಲೇ. ಆದ್ರಿಂದ ಮನೆ, ನಾಯಿ, ಬೆಕ್ಕು ಮೊದಲಾದ ಶಬ್ದಗಳು ಪರಿಚಯ ಇರೋದ್ರಿಂದ ಈಗ ಆ ಬೀದಿಯಲ್ಲಿ ನಾಯಿ ಓಡಾಡ್ತಿದೆ ಅಂತ ಈಗ ಯಾರು ಶಬ್ದ ಪ್ರಯೋಗ ಮಾಡಿದ್ರೆ ಬೀದಿ, ನಾಯಿ, ಓಡಾಟ ಇವೆಲ್ಲ ಶಬ್ದಗಳ ಪರಿಚಯ ನಮ್ಮ ಮೊದಲಿಂದಲೂ ಇರೋದ್ರಿಂದ ಈಗ ಸುಲಭವಾಗಿ ಆ ಶಬ್ದದ ಗ್ರಹಣ ಆಗ್ತದೆ. ಅಂತ ನಾಯಿ ಅನ್ನೋ ಶಬ್ದಕ್ಕೆ ಒಂದು ಪ್ರಾಣಿಯನ್ನು ಹೇಳುವ ಶಕ್ತಿ, ಬೀದಿ ಅನ್ನೋ ಶಬ್ದಕ್ಕೆ ಒಂದು ಪ್ರದೇಶವನ್ನು ಹೇಳುವ ಶಕ್ತಿ, ಓಡಾಟ ಅನ್ನೋ ಶಬ್ದಕ್ಕೆ ಒಂದು ಕ್ರಿಯೆಯನ್ನು ಹೇಳುವ ಶಕ್ತಿ, ಇದೆಲ್ಲ ನಮಗೆ ಮೊದಲೇ ಗೊತ್ತಿದೆ. ಗೊತ್ತಿದ್ದರಿಂದ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು, ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ನಮಗೆ ಸುಲಭವಾಗಿ ಸಾಧ್ಯ ಆಗ್ತದೆ. ಇದಕ್ಕೆ ಶಕ್ತಿ ಅಂತ ಕರೀತಾರೆ. ಪ್ರಾಥಮಿಕ ಹಂತದಲ್ಲಿ ಮನುಷ್ಯ ಭಾಷೆಯನ್ನು ಕಲಿಯುವ ಪ್ರಾಥಮಿಕ ಹಂತದಲ್ಲಿ ಪರಿಚಯ ಆಗೋದು ಈ ಶಕ್ತಿಯೇ. ಮತ್ತು ಕೋಶದಲ್ಲೂ ಬಹುತೇಕ ಈ ಶಕ್ತಿಯನ್ನೇ ಕೊಟ್ಟಿರ್ತಾರೆ. ಇನ್ನೊಂದಿದೆ ಲಕ್ಷಣ ಅಂತೇಳಿ, ಅದನ್ನು ನಾವು ಬಳಕೆ ಮಾಡ್ತೇವೆ. ಸ್ವಲ್ಪ ದೊಡ್ಡವರಾದ್ಮೇಲೆ ಬಳಕೆ ಮಾಡ್ತಾ ಹೋಗ್ತೇವೆ. ಚಿಕ್ಕ ಮಕ್ಕಳಿದ್ದಾಗ ಲಕ್ಷಣ ಶಬ್ದವನ್ನು ನಾವು ಬಳಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಲಕ್ಷಣ ಪ್ರಯೋಗ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ದೊಡ್ಡವರಾದ್ಮೇಲೆ ನಾವು ಮಾಡ್ತಾ ಹೋಗ್ತೀವಿ. ಮತ್ತೆ ಹೆಚ್ಚು ಹೆಚ್ಚು ಓದಿದಂತೆ ಹೆಚ್ಚು ಹೆಚ್ಚು ತಿಳುವಳಿಕೆ, ಕಾವ್ಯಮಯವಾದ ಭಾಷೆಯನ್ನು, ಗ್ರಾಂಥಿಕ ಭಾಷೆಯನ್ನು ನಾವು ನಮ್ಮ ಆಡು ಮಾತುಗಳಲ್ಲಿ, ನಮ್ಮ ಲೇಖನದಲ್ಲಿ ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಕಲ್ತಂತೆ ಲಾಕ್ಷಣಿಕ ಪದಪ್ರಯೋಗವನ್ನು ಮಾಡ್ತೇವೆ. ಅದು ಚಿಕ್ಕವರಿಗೆ ಗೊತ್ತಿರೋದಿಲ್ಲ, ದೊಡ್ಡವರಿಗೆ ಗೊತ್ತಾಗ್ತದೆ. ಆ ದೊಡ್ಡವರಿಗಾದ್ರೂ ಕೂಡ ಏನು ಪಂಡಿತರಿಗೆ, ದೊಡ್ಡ ಓದಿದವರಿಗೆ ಅಂತ ಗೊತ್ತಾಗ್ತದೆ ಅಂತಿಲ್ಲ. ಪಾಮರರಾದವರು ಕೂಡ ಲಾಕ್ಷಣಿಕ ಪ್ರಯೋಗವನ್ನು ಮಾಡೇ ಮಾಡ್ತಾರೆ. ಪಾಮರರು ಮಾಡ್ತಾರೆ, ಗೃಹಿಣಿಯರು ಮಾಡ್ತಾರೆ, ಅಕ್ಷರವೇ ಬರದೇ ಇದ್ದವರು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಆದರೆ ನಾವು ಮಾಡ್ತಿರೋದು ಯಾವಾಗ ಶಬ್ದ ಶಕ್ತಿ ಉಪಯೋಗ ಮತ್ತು ಯಾವಾಗ ಲಕ್ಷಣದ ಉಪಯೋಗ ಅಂತ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರೋದಿಲ್ಲ ಅಷ್ಟೇ. ಈ ಉದಾಹರಣೆ ಹೇಳಿಬಿಟ್ರೆ ಹೌದು ಇಂಥದನ್ನು ನಾವು ನೂರಾರು ಮಾಡಿದ್ದೀವಲ್ಲ ಅಂತ ಎಲ್ಲರಿಗೂ ಅನಿಸ್ಬಿಡ್ತೀವಿ. ಸಿಂಹದ ಉದಾಹರಣೆ ಹೇಳಿದೆ, ಮೃಗಾಲಯಕ್ಕೆ ಕರ್ಕೊಂಡು ಹೋಗಿ ನೋಡಿ ಸಿಂಹ ಇದೆ ಅಂತಂದ್ರೆ ಆ ಬೋನ್ನಲ್ಲಿ ಬಂಧಿತವಾಗಿರುವಂಥ ಒಂದು ಪ್ರಾಣಿ ಅಂತ ಗೊತ್ತಾಗ್ತದೆ. ನಮ್ಮೆದುರಿಗೊಬ್ಬ ಮಹಾ ಬಲಿಷ್ಠನ ಅಂತ ಒಬ್ಬ ವ್ಯಕ್ತಿ ಯಾರೋ ಬಂದ, ಓ ಸಿಂಹ ಬಂತು ನೋಡ್ರಿ, ಹುಲಿ ಬಂತು, ಆನೆ ಬಂತು ಅಂತ ಅವನಿಗೆ ನೋಡಿ ಅಂದ್ರೆ ಅಲ್ಲಿ ಸಿಂಹ ಅಂತಂದ್ರೆ ಮೃಗಾಲಯದಲ್ಲಿ ಕಾಡಿನಲ್ಲಿ ಇರಬೇಕಾದ ಪ್ರಾಣಿ ಅಂತ ಅರ್ಥ ಅಲ್ಲ. ಸಿಂಹ ಅಂತ ಬಲಿಷ್ಠನಾದ ವ್ಯಕ್ತಿ ಅಂತ ಅರ್ಥ. ಬಲಿಷ್ಠನಾದಂತಹ
ಶತ್ರುಗಳನ್ನು ದಮನ ಮಾಡಬಲ್ಲಂಥ ಪರಾಕ್ರಮಿ ಅಂತ ಅರ್ಥ ಸಿಂಹಕ್ಕೆ. ಆಮೇಲೆ ಕೆಲವು ವ್ಯಕ್ತಿಗಳನ್ನು ನೋಡಿ, ಯಾರು ಭಾರಿ ತೇಜಸ್ವಿಗಳಾದವರು, ಒಳ್ಳೆ ಜಪಾತಪ ಮಾಡಿದವರು, ಈ ಬೆಂಕಿ ಅಂತ ಮನುಷ್ಯ ಅವರು, ಅವರನ್ನೇ ಬೆಂಕಿ, ಕೆಲವು ಕಡೆ ಬೆಂಕಿ ಅಂತಹ ಅಂತಂತೇವೆ, ಕೆಲವು ಕಡೆ ಅವರನ್ನೇ ಬೆಂಕಿ ಅಂತೇವೆ. ಆ ಬೆಂಕಿ ಅಂತ ಅನ್ನೋ ಶಬ್ದವನ್ನ ಪಂಡಿತರಷ್ಟೇ ಪ್ರಯೋಗ ಮಾಡ್ತಾರೆ ಅಂತಿಲ್ಲ, ಪಾಮರರಾದವರು ಪ್ರಯೋಗ ಮಾಡೇ ಮಾಡ್ತಾರೆ. ಇಲ್ಲಿ ಬೆಂಕಿ ಅನ್ನೋದಕ್ಕೆ ನಮಗೆ ಭಾಷೆಯನ್ನು ಕಲಿಯುವ ಆರಂಭದ ಹಂತದಲ್ಲಿ ಏನು ಅರ್ಥವನ್ನು ತಿಳಿಸ್ಕೊಟ್ಟಿದ್ರು? ಬೆಂಕಿ ಅಂದ್ರೆ ಫೈರ್ ಅಂತ ಅಷ್ಟೇ ತಿಳಿಸ್ಕೊಟ್ಟಿದ್ರು. ನೀವು ಡಿಕ್ಷನರಿ ನೋಡ್ಲಿಕ್ಕೆ ಹೋದ್ರು ಕೂಡ ಫೈರ್ ಒಂದು ಉರಿಯುವ, ಅಡಿಗೆ ಮಾಡಲಿಕ್ಕೆ, ಕಾಯಿಸಲಿಕ್ಕೆ ಉಪಯೋಗ ಆಗುವಂಥ ಒಂದು ಶಕ್ತಿ, ಇಷ್ಟನ್ನೇ ನಾವು ಪರಿಚಯ ಮಾಡ್ತಿದ್ವಿ. ಬೆಂಕಿ ಅಂದ್ರೆ ಬೆಂಕಿ ಅಂತ ತೇಜಸ್ವಿ ಅನ್ನೋ ಅರ್ಥ ಕೋಶದಲ್ಲಿಲ್ಲ. ಮತ್ತೆ ನಾವು ಭಾಷೆಯನ್ನು ಕಲಿಯುವಂತಹ ಆರಂಭದ ಹಂತದಲ್ಲಿ ಕೂಡ ನಮ್ಗೆ ಅದನ್ನ ಯಾರೂ ಪರಿಚಯ ಮಾಡ್ತಿಲ್ಲ. ಆದ್ರೆ ದೊಡ್ಡವರಾದಂತೆ ಆದಂತೆ ಬೆಂಕಿ ಅಂದ್ರೆ ಬೆಂಕಿ ಅಂತ ತೇಜಸ್ವಿ, ನಿರ್ಮಾನವತಃ, ಮಾನವತಃ ಅಂದ್ರೆ ಮಾಣಿ, ಈ ದಕ್ಷಿಣ ಕಡೆ ಪ್ರಯೋಗ ಮಾಡ್ತಾರಲ್ಲ, ಮಾಣಿ ಒಳ್ಳೆ ಬೆಂಕಿ ಅಂತ, ಬೆಂಕಿ ಇದ್ದಾನೆ ಅವನು ಅಂತಂದಿದ್ರೆ ಬೆಂಕಿ ಅಂತ ತೇಜಸ್ವಿ ಇದ್ದಾನೆ ಅಂತ ಅರ್ಥ. ಹಾಗೆ ಒಬ್ಬನ ಯಾರು ನಾಯಿ ಅವನು ಅಂತ ಬೈದ್ರೆ ಅವನೇನ್ ಮಾಡ್ತೀರಿ? ನಾಯಿ ಅವನು ಅಂತ ಬೈದ್ಬಿಟ್ರೆ ನಾಯಿ ಅದಕ್ಕೆ ಯಾರೇ ಕೆಲ್ಸಕ್ಕೆ ಬಾರಬಾರ್ದು. ಹಾಗೆ ನೋಡಿದ್ರೆ ನಾಯಿ ಕೆಲ್ಸಕ್ಕೆ ಬರುವಂತಹ ಉಪಯುಕ್ತವಾದ ಪ್ರಾಣಿಯೇ. ಆದರೂ ಎಲ್ಲಾ ಪ್ರಾಣಿಗಳಲ್ಲಿ ನಾಯಿ, ಹಂದಿ ಮೊದಲಾದವು ತುಚ್ಛ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅವನೋ ಒಬ್ಬರನ್ನು ಹಂದಿ, ನಾಯಿ ಅಂತ ಬೈದರೆ ಹಂದಿ ಮತ್ತು ನಾಯಿಗಳಂತೆ ಕ್ಷುಲ್ಲಕ ಅಂತ ಅರ್ಥ. ಆದ್ರೆ ಡಿಕ್ಷನರಿಯಲ್ಲಿ ನಾಯಿ ಅನ್ನೋ ಶಬ್ದಕ್ಕೆ ಕ್ಷುಲ್ಲಕ ಅಂತ ಅರ್ಥ ಇರೋದಿಲ್ಲ. ಮತ್ತೆ ನಮಗೆ ಪ್ರಾಥಮಿಕ ಹಂತದಲ್ಲಿ ನಾವು ಭಾಷೆಯನ್ನು ಕಲಿಯುವಾಗ ನಮಗೆ ನಾಯಿ ಅಂತ ಗೊಗಳು ಪ್ರಾಣಿ ಅಂತ ತೋರಿಸಿ ನಾಯಿ ಪರಿಚಯ ಮಾಡ್ತಿರ್ತಾರೆ ಹೊರತು ಕ್ಷುಲ್ಲಕನಾದ ವ್ಯಕ್ತಿ ನಾಯಿ ಅಂತ ಕರೀಬೇಕು ಅಂತ ನಾವು ಪರಿಚಯ ಮಾಡ್ತಿರೋದಿಲ್ಲ. ಅದು ನಮ್ಗೆ ಗೊತ್ತಿರೋದಿಲ್ಲ. ಮುಂದೆ ಹೋದಂತೆ ಬೇರೆ ಬೇರೆಯವರು ಆಡು ಮಾತನ್ನು ಕೇಳಿ ಓದಿ ಇದೆಲ್ಲ ಶಬ್ದಗಳನ್ನು ಪರಿಚಯ ಮಾಡಿ ತಿಳಿತೇವೆ. ಹಾಗಾದ್ರೆ ನಾಯಿ ಅಂತಂದ್ರೆ ಕ್ಷುಲ್ಲಕ ಅನ್ನೋ ಅರ್ಥ, ಬೆಂಕಿ ಅಂತಂದ್ರೆ ಬೆಂಕಿ ಅಂತ ಪ್ರಕಾಶಮಾನವಾದಂತಹ ತೇಜಸ್ವಿಯಾದ ವ್ಯಕ್ತಿ ಅಂತ ಅರ್ಥ, ಸಿಂಹ ಅಂದ್ರೆ ಪರಾಕ್ರಮಿ ಅಂತ ಅರ್ಥ, ಆಕಳಿನಂತಹ ಮನುಷ್ಯ ಅಂತ ಕೆಲವೊಬ್ಬರೇ ಅಂತೇಳಿ ಅವ್ರು ಒಳ್ಳೆ ಆಕಳಿನಂತಹ ಮನುಷ್ಯದ್ವಿ. ಆಕಳು ಅಂತಂದ್ರೆ ಸಾಧು ಸ್ವಭಾವ ವ್ಯಕ್ತಿ ಅಂತ ಅರ್ಥ. ಇವೆಲ್ಲ ಅರ್ಥಗಳು ಶಬ್ದದ ಶಕ್ತಿಯಿಂದ ಬಂದದ್ದಲ್ಲ, ಇವು ಶಬ್ದದ ಲಕ್ಷಣದಿಂದ ಬಂದದ್ದು. ಇವೆಲ್ಲ ಪಾಮರ ಜೀವನದಲ್ಲಿ ಇದ್ದದ್ದೇ. ಪ್ರತಿನಿತ್ಯ ಒಂದಲ್ಲ ಒಂದು ಲಕ್ಷಣ ಪ್ರಯೋಗ ಮಾಡದಿರೋ ಒಬ್ಬ ವ್ಯಕ್ತಿಯೂ ಇಲ್ಲ. ಒಂದಲ್ಲ ಒಂದು ಸಂದರ್ಭದಲ್ಲಿ ಏನಾದರೂ ಒಂದು ನಾವು ಪ್ರಯೋಗ ಮಾಡೇ ಮಾಡ್ತಿರ್ತೇವೆ. ಇದಕ್ಕೆಲ್ಲದಕ್ಕೂ ಲಕ್ಷಣ ಅಂತ ಕರೀತಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೂಡ ಕೊಡಬಹುದು, ಕೊಟ್ಟರೆ ಮತ್ತೂ ಸ್ಪಷ್ಟ ಆಗ್ತದೆ. ಇದನ್ನೆಲ್ಲ ದಿನನಿತ್ಯದಲ್ಲಿ ನಾವು ಜೀವನದಲ್ಲಿ ಮಾಡ್ತೇವೆ. ಈಗ ಎಲ್ಲಿದೆ ಘಟಪ್ರಭಾ, ಊರು ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲೇ ಘಟಪ್ರಭಾ ನದಿಯೊಳಗೆ ಇದೆ ನೋಡ್ರಿ ಅಂತಾರೆ ಯಾರು. ಘಟಪ್ರಭಾ ನದಿಯೊಳಗೆ ಘಟಪ್ರಭಾ ಊರು ಇಲ್ಲದೆ ಇರ್ಬೋದು. ಅದು ಘಟಪ್ರಭಾ ನದಿಯ ತೀರದಲ್ಲೇ, ತೀರ ಸಮೀಪ. ಈಗ ಇನ್ನು ವಿಚಾರ ಮಾಡಬೇಕು, ಹಾಗೆ ಪ್ರಯೋಗ ಮಾಡ್ತಾರೆ ಅಂತಂದ್ರೆ ಘಟಪ್ರಭಾ ಗ್ರಾಮವು ಘಟಪ್ರಭಾ ನದಿಯಿಂದ ಅರ್ಧ ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ದೂರದಲ್ಲಿದೆ ಅಂತ ಯಾರು ಇಷ್ಟು ಗ್ರಾಂಥಿಕವಾಗಿ ಪ್ರಯೋಗ ಮಾಡೋದಿಲ್ಲ. ಅಲ್ಲೇ ನದಿ ಬಡ್ಡಿ ಆಗದ ನೋಡ್ರಿ ಅಂತಾರೆ, ನದಿ ಆಗದ ನೋಡ್ರಿ ಅಂತಾರೆ ಆಡು ಮಾತರಲ್ಲಿ. ನದಿಯೊಳಗೆ ಇರೋದು ಗ್ರಾಮ ಅಂತಂದ್ರೆ ನದಿ ತೀರದಲ್ಲಿರೋದು ಅಂತ ಅರ್ಥ, ಬಹಳ ಸಮೀಪ ಅಂತ ಅರ್ಥ. ನೀವು ನದಿ ಗುರುತಿಸಬಲ್ಲವರು ಅಂತ ಆದ್ಮೇಲೆ ಗ್ರಾಮವನ್ನು ಗುರುತಿಸಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ, ಹೋಗ್ರೆ ಅಲ್ಲಿ ಸುಲಭ ಗ್ರಾಮ ಸಿಗ್ತದೆ. ಇದು ನಾವು ದಿನನಿತ್ಯ ಬಳಕೆಯಲ್ಲಿ ಮಾಡ್ತೀವಿ. ಸಂಸ್ಕೃತದಲ್ಲಿ ಅದನ್ನೇ ಗಂಗಾಯಾಮ್ ಘೋಷ ಅಂತಾರೆ. ಘೋಷ ಅಂತಂದ್ರೆ ಈ ಬೆಸ್ತರ ಹಳ್ಳಿ, ಬೆಸ್ತರಿರುವಂಥ ಹಳ್ಳಿ, ಅವನ್ನ ನದಿ ತೀರದಲ್ಲೇ ಇರಬೇಕು. ಬೆಸ್ತರ ಅದು ನದಿಯಲ್ಲೇ, ಸಮುದ್ರದಲ್ಲೇ ಅವ್ರಿಗೆ ಕೆಲಸ ಆದ್ರಿಂದ ನದಿಯಿಂದ 10 ಕಿಲೋಮೀಟರ್ ದೂರದಲ್ಲಿದ್ರೆ ಅಲ್ಲಿ ಬರೋದು ಯಾವಾಗ ಹೋಗೋದು ಯಾವಾಗ, ಅದಕ್ಕೆ ನದಿ ತೀರದಲ್ಲೇ ಅವ್ರು ಇರಬೇಕು. ಘೋಷ ಎಲ್ಲಿದೆ, ಬೆಸ್ತರ ಹಳ್ಳಿ ಎಲ್ಲಿದೆ ಅಂತಂದ್ರೆ ಗಂಗಾಯಾಮ್, ಗಂಗಾ ನದಿಯಲ್ಲೇ ಇದೆ ಅಂದ್ರೆ ತೀರ ಸಮೇತ ಅಂತ ಸಂಸ್ಕೃತದಲ್ಲೂ ಬಳಕೆ ಮಾಡ್ತಾರೆ, ಕನ್ನಡದಲ್ಲೂ ಬಳಕೆ ಮಾಡ್ತಾರೆ. ಇದೊಂದು ರೀತಿ ಲಕ್ಷಣ. ಲಕ್ಷಣದಲ್ಲಿ 3 ರೀತಿಯಾಗಿದೆ, ಅದನ್ನು ಮುಂದೆ ಸದ್ಯದಲ್ಲಿ ಹೇಳೋನಿಕ್ಕೆ. ಇದೊಂದು ಲಕ್ಷಣ. ಮತ್ತೊಂದು ಲಕ್ಷಣ ಇದೆ, ಒಂದೊಂದು ಬಾರಿ ಬೇಸಿಗೆಯಲ್ಲಿ ತಾಯಿ ಹೊರಗೆ ಒಂದಿಷ್ಟೇನೋ ಅವಲಕ್ಕಿಯೋ ಸಂಡಿಗೆ ಒಣಗ್ಲಿಕ್ಕೆ ಹಾಕ್ತಾರೆ. ಒಣಗ್ಲಿಕ್ಕೆ ಹಾಕಿ ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ ನಾಯಿ ಬಂದು ನೋಡ್ತಾ ಇರು, ನಾಯಿ ಬಂದು ತಿನ್ನದಂತೆ ನೋಡ್ತಾ ಇರು, ಕಾಜು ಬಂದು ತಿನ್ನದಂತೆ ನೋಡ್ತಾ ಇರು ಅಂತ ಹೇಳ್ತಾರೆ. ಇವನು ಆ ಮಕ್ಕಳು ಸ್ನೇಹಿತರೆಲ್ಲ ಸೇರಿ ಅಲ್ಲೇ ಸುತ್ತಮುತ್ತಲು ಆಟ ಆಡ್ತಿರುವರು ಒಂದು ನಿಗಾ ಇಟ್ಟಿರ್ತಾರೆ. ನಾಯಿ ಬಂದ್ರೆ ಓಡಿಸ್ತಾರೆ, ಕಾಗೆ ಬಂದ್ರೆ ಸುಮ್ಮನೆ ಕೂಡ್ತಾರೇನು? ಇಲ್ಲ, ಕಾಗೆ ಬಂದ್ರು ಓಡಿಸ್ತಾರೆ, ಹಂದಿ ಬಂದ್ರು ಓಡಿಸ್ತಾರೆ. ತಾಯಿ ಹೇಳಿದ್ದು ಬರೀ ನಾಯಿ ಬಗ್ಗೆ, ಕಾಗೆ, ಹಂದಿ ಮತ್ತೆ ಯಾವುದೋ ಪ್ರಾಣಿ ಬಂದ್ರೆ ನಾಯಕ್ಕೆ ಓಡಿಸ್ಬೇಕು, ಸುಮ್ಮನೆ ಇರೋಣ ಅಂತ ಸುಮ್ಮನೆ ಇರಲ್ಲ ಅಂತ ಒಂದು ಮೂರ್ಖರು ಕರೀತಾರೆ.
ಸಾಮಾನ್ಯ ಮಕ್ಕಳಿಗೂ ಕೂಡ ಲಕ್ಷಣ ಅಂದ್ರೆ ಗೊತ್ತು, ಪರಿಚಯ ಮಾಡಿಸ್ಬಿಟ್ಟಿರ್ತಾರೆ ಅವರು. ಆದ್ರಿಂದ ಕಾಗೆ ಬರದಂತೆ ನೋಡ್ಕೊಳಪ್ಪ, ಕಾಗೆ ಮೇಲೆ ಒಂದು ಕಣ್ಣಿಟ್ಟರು ಅಂತಂದ್ರೆ ಕಾಗೆ ಮೇಲೆ ಕಣ್ಣಿಡ್ಬೇಕು, ನಾಯಿ ಮೇಲೆ ಕಣ್ಣಿಡ್ಬೇಕು, ಹಂದಿ ಮೇಲೆ ಕಣ್ಣಿಡ್ಬೇಕು, ಮತ್ತೆ ಏನೇನು ಪ್ರಾಣಿ ಬಂದರೂ ಕಣ್ಣಿಡ್ಬೇಕು. ಈಗೆಲ್ಲ ಲಕ್ಷಣ ಅಂತ ಕರೀತಾರೆ. ಈ ಲಕ್ಷಣ ಗೃಹಿಣಿಯಲ್ಲಿ ಪರಿಚಯ ಇದೆ, ಆಮರಲ್ಲಿ ಪರಿಚಯ ಇದೆ, ಎಲ್ಲರಿಗೂ ಪರಿಚಯ ಇದ್ದದೇ ಲಕ್ಷಣ. ಅಂತೂ ಶಬ್ದದಿಂದ ನೇರವಾಗಿ ಕೋಶಗಳ ಮೂಲಕ ಮತ್ತು ಬಾಲ್ಯದಲ್ಲಿ ನಮ್ಗೆ ಯಾವುದು ಪರಿಚಯ ಆಗಿರ್ತದಲ್ಲ ಅದಕ್ಕೆ ಶಕ್ತಿ ಅಂತ ಕರೀತಾರೆ. ಶಕ್ತಿ ಅಥವಾ ಶಕ್ತ್ಯಾರ್ಥ ಅಂತ ಕರೀತಾರೆ. ಬಾಲ್ಯದಲ್ಲಿ ನಮ್ಗೆ ಅದರ ಅರ್ಥ ಪರಿಚಯ ಆಗಿಲ್ಲ, ಆದರೆ ಕ್ರಮವಾಗಿ ಮುಂದೆ ಹೋದಂತೆ ಭಾಷೆಯನ್ನು ಕಲಿತಂತೆ ನಾವು ದೊಡ್ಡವರಾದಂತೆ ಪರಿಚಯ ಆಯಿತು. ಕೋಶದಲ್ಲಿಲ್ಲ ಅಂತ ಅರ್ಥ ನಮಗೆ ಜೀವನದಲ್ಲಿ ಅವಶ್ಯಕ, ಅದನ್ನು ಲಾಕ್ಷಣಿಕ ಅರ್ಥ ಅಂತ ಕರೀತಾರೆ. ಇದು ಬೇಸಿಕಲಿ ನಮ್ಗೆ ಗೊತ್ತಿರಬೇಕದು. ಇದ್ರ ಮೇಲೆ ಅದ್ವೈತಿಗಳಿಗೆ ಏನು ಅಭಿಪ್ರಾಯ ಪಡ್ತಾರೆ ಅಂತ ನೋಡ್ಬೇಕು. ಮತ್ತೆ ಈ ಲಾಕ್ಷಣಿಕ ಅರ್ಥ ಅನ್ನೋದೇನಿದೆಯಲ್ಲ ಅದು ನಾನು ಇರ್ತಂತ ಹೇಳಿದೆ, ಕೋಶದಲ್ಲಿ ಕೇವಲ ಶಕ್ಯಾರ್ಥವನ್ನು ಕೊಟ್ಟಿರ್ತಾರೆ, ಶಕ್ತಿಗೆ ಸಂಬಂಧಪಟ್ಟಂತ ಅರ್ಥವನ್ನು ಕೊಟ್ಟಿರ್ತಾರೆ, ಲಾಕ್ಷಣಿಕ ಅರ್ಥವನ್ನು ಕೊಟ್ಟಿರೋದಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಕೆಲವು ಕೋಶಗಳನ್ನು ಸಾಕಷ್ಟು ಡೆವಲಪ್ ಮಾಡಿಬಿಟ್ಟಿರ್ತಾರೆ. ಈಗ ಸಂಸ್ಕೃತದಲ್ಲಿ ಅಮರಕೋಶ ಅಂತಿದೆ. ಅಮರಕೋಶದಲ್ಲಿ ಅಗ್ನಿ ಅಂತ ತೆಗೆದು ನೋಡಿದ್ರೆ ಅಗ್ನಿರ ವೈಶ್ವಾನರೋ ವನ್ಹಿ ವೀತಿ ಹೋತೋ ಧನಂಜಯ, ಅಗ್ನಿ ವೈಶ್ವಾನರ ವನ್ಹಿ ವೀತಿ ಹೋತ ಧನಂಜಯ ಒಂದೊಂದು ಪರ್ಯಾಯಗಳನ್ನು ಕೊಡ್ತಾರೆ. ಅಲ್ಲಿ ಅಗ್ನಿ ಅಂತ ತೇಜಸ್ವಿ ಅಂತ ಕೊಟ್ಟಿರೋದಿಲ್ಲ. ಅಮರಕೋಶವನ್ನು ಯಾರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಿಗೆ ಅನುವಾದ ಮಾಡಿದ್ರೆ ಅವರು ಏನು ಕೊಟ್ಟಿರೋದಿಲ್ಲ. ಆದರೆ ಇವತ್ತು ನಾವು ಈ ಕೇಂಬ್ರಿಡ್ಜ್, ಆಕ್ಸ್ಫರ್ಡ್ ಅಂತ ಕೆಲವು ಡಿಕ್ಷನರಿ ನೋಡಿದರೆ ಅವೆಲ್ಲ ತತ್ಕಾಲಕ್ಕೆ ಅಪ್ಡೇಟ್ ಆಗಿರ್ತದೆ. ಈ ಕಾಲಕ್ಕೆ ತಕ್ಕಂತೆ ಅದನ್ನ ಮತ್ತೆ ಪರಿಷ್ಕಾರ ಮಾಡಿದ್ದು. ಅನ್ಯವಾಗಿ ನಾಯಿ ಅಂತ ತೆಗೆದು ನೋಡಿದರೆ ನಾಯಿ ಅಂದ್ರೆ ಮನೆಯನ್ನು ಕಾಯುವ ಬೊಗಳುವ ಒಂದು ಪ್ರಾಣಿ ಅಂತ ಕೊಟ್ಟು ಮುಂದೆ ಫಿಗರೇಟಿವ್ ಮೀನಿಂಗ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಅಲಂಕಾರಿಕ ಲಾಕ್ಷಣಿಕ ಅರ್ಥ ಅವನು ಡಿಕ್ಷನರಿಯಲ್ಲೇ ಸೇರಿಸಿ ಬಿಡ್ತಾರೆ. ಯಾಕೆಂದ್ರೆ ಇಂಗ್ಲಿಷ್ ಭಾಷೆಯನ್ನು ಹೊಸದಾಗಿ ಓದೋರು ಯಾರ್ಯಾರು ಇದ್ರೆ ಅವರು ಇದು ಮತ್ತೆ ನಾಯಿ ಅಂತ ಇಲ್ಲಿ ಬಂತಲ್ಲ, ಮನುಷ್ಯ ಇರೋದು ಈ ಮನುಷ್ಯನಿಗೆ ನಾಯಿ ಅಂತ ಯಾಕೆ ಅಂದ್ರು ಅಂತ ಗೊಂದಲ ಆಗಬಾರ್ದು. ಡಿಕ್ಷನ್ ನೋಡಿ ಒಂದು ಸುಲಭ ಆಗಬೇಕು ಅಂತ ಹೇಳಿ ಕೆಲವು ಅಲಂಕಾರಿಕ ಅರ್ಥಗಳನ್ನು ಅದು ಕೊಟ್ಟೇ ಬಿಟ್ಟಿರ್ತಾರೆ. ಇದು ನಮ್ಮ ಸಂಸ್ಕೃತದಲ್ಲಿ ಹಾಗಾಗಿಲ್ಲ, ಅಷ್ಟು ಅಪ್ಡೇಟ್ ಮಾಡಿಲ್ಲ. ಅದನ್ನೆಲ್ಲ ವ್ಯವಹಾರದಿಂದ ತಿಳಿಬೇಕು. ಸಂಸ್ಕೃತ ಯಾಕೆ ಕ್ಲಿಷ್ಟ ಮತ್ತೆ ಯಾಕೆ ಅದನ್ನು ಗುರುಪದೇಶದಿಂದ ಸತತ ಅಧ್ಯಯನದಿಂದಲೇ ತಿಳಿಬೇಕು ಅಂದ್ರೆ ನಿಮ್ಗೆಲ್ಲವೂ ಪುಸ್ತಕದಲ್ಲಿ ಇರೋದಿಲ್ಲ. ಕೋಶದಲ್ಲಿ ಶಬ್ದಗಳನ್ನ, ಧಾತುಗಳನ್ನ, ನಾಮಪದಗಳನ್ನ ಎಲ್ಲವೂ ಪುಸ್ತಕವನ್ನೇ ಓದಿ ತಿಳಿತೀವಿ, ಎಲ್ಲವನ್ನೂ ಮಹಾಭಾರತ ಓದೇ ತಿಳಿತೀವಿ, ಎಲ್ಲವನ್ನೂ ಮಧ್ವವಿಜಯ ಓದೇ ತಿಳಿತೀವಿ, ಎಲ್ಲವನ್ನೂ ವೇದ ಓದೇ ತಿಳಿತೀವಿ ಅಂದ್ರೆ ಸಂಸ್ಕೃತದಲ್ಲಿ ಆಗೋದಿಲ್ಲ. ಬೇಕಾದಷ್ಟು ವಿಸ್ತೃತ ರೂಪದಿಂದ ಕನ್ನಡದಲ್ಲಿ ಬರೀಬಹುದು, ಇಂಗ್ಲೀಷ್ನಲ್ಲಿ ಬರೀಬಹುದು, ಮತ್ತೆ ಯಾವುದೇ ಭಾಷೆಯಲ್ಲಿ ಬರೀಬಹುದು, ಹಿಂದಿಯಲ್ಲಿ ಬರೀಬಹುದು. ಸಂಸ್ಕೃತದಲ್ಲಿ ಎಲ್ಲವನ್ನೂ ಬರೆದಿಡೋದಿಲ್ಲ. ಅದು ಅವ್ರ ಸ್ವಭಾವ. ಮೊದಲಿಂದಲೂ ವೇದ, ಮಹಾಭಾರತ, ರಾಮಾಯಣ, ಭಾಗವತಗಳಿಂದಲೂ ಆ ಕರ್ತೃ ಸ್ವಭಾವ ಏನಂದ್ರೆ ಎಲ್ಲವನ್ನೂ ಸ್ಪಷ್ಟವಾಗಿ ಬರೆಯೋದಿಲ್ಲ. ನೀವು ಅದನ್ನು ಮುಂದೆ ತಿಳ್ಕೊಳ್ರಿ. ಅದು ಇಂಗ್ಲೀಷಿಂದ ಆಗಲ್ಲ. ಪುಸ್ತಕದ ಗಾತ್ರ ಬೇಕಾಷ್ಟು ದೊಡ್ಡದಾದರೂ ಅಡ್ಡಿ ಇಲ್ಲ, ಅವ್ರು ಪ್ರತಿಯೊಂದನ್ನು ಸ್ಪಷ್ಟವಾಗಿ ಬರೆದಿಟ್ಬಿಡ್ತಾರೆ. ಹಾಗಾಗಿ ನೀವು ನಾಯಿ ಅನ್ನೋ ಶಬ್ದನ ಡಾಗ್ ಅಂತ ಏನಾದ್ರು ಇಂಗ್ಲೀಷ್ ತೆಗೆದು ನೋಡಿದ್ರೆ ಅಂತ ಶಬ್ದಗಳಿಗೆ ಇರುವಂತಹ ಕ್ಷುಲ್ಲಕ ಅರ್ಥಗಳನ್ನ, ಲಾಕ್ಷಣಿಕ ಅರ್ಥಗಳನ್ನು ಕೊಟ್ಟು ಬಿಟ್ಟಿರ್ತಾರೆ. ಆದ್ರೆ ಸಂಸ್ಕೃತದಲ್ಲಿ ಇರೋದಿಲ್ಲ. ಇಷ್ಟು ವ್ಯತ್ಯಾಸ ಆಯ್ತು. ಈಗ ನಮಗೆ ವ್ಯವಹಾರದಲ್ಲಿ ಶಕ್ತಿಯೂ ಬೇಕು, ಲಕ್ಷಣವೂ ಬೇಕು. ಶಕ್ತಿ ಪ್ರಾಥಮಿಕ ಹಂತದಲ್ಲಿ ಬೇಕು, ಆದ್ರೆ ಶಕ್ತಿ ಎಲ್ಲಾ ಕಡೆ ಕೆಲಸ ಮಾಡೋದಿಲ್ಲ. ಕೆಲವು ಕಡೆ ಲಕ್ಷಣ ಬೇಕು ಅಂತ ಆಯ್ತು. ಅದ್ವೈತಿಗಳು ಏನ್ ಮಾಡ್ತಾರಂದ್ರೆ ನಮ್ಮ ಬ್ರಹ್ಮ ಏನಿದೆಯಲ್ಲ, ಈ ಬ್ರಹ್ಮ ವೇದಗಳಿಂದ ಹೇಗೆ ವಾಕ್ಯ, ವೇದ ಅಂದ್ರೆ ಶಬ್ದ, ಶಬ್ದದಿಂದ ವೇದವೆಂಬ ಶಬ್ದದಿಂದ ಪರಬ್ರಹ್ಮವು ಶಕ್ತಿಯಿಂದ ವಾಕ್ಯವೋ ಲಕ್ಷಣದಿಂದ ವಾಕ್ಯವೋ ಅಂತ ಪ್ರಶ್ನೆ ಇದೆ. ಇದನ್ನು ವಿವರಣೆ ಮಾಡ್ಲಿಕ್ಕಾಗಿ ಹಿಂದಿನ ಪೀಠಿಕೆಯನ್ನು ಹೇಳಿ ಅವ್ರು ಹೇಳ್ತಾರೆ, ಶಕ್ತಿಯಿಂದ ವಾಕ್ಯ ಅಲ್ಲ, ಪರಬ್ರಹ್ಮನನ್ನ ವೇದ ಶಕ್ತಿಯಿಂದ ತಿಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಲಕ್ಷಣದಿಂದಲೇ ತಿಳಿಸ್ಬೇಕದು. ಲಕ್ಷಣದಿಂದ ತಿಳಿಸ್ಲಿಕ್ಕಾಗಿಯೇ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದ್ರಿಂದ ಮಂತ್ರ, ಬ್ರಾಹ್ಮಣ, ಉಪನಿಷತ್ತು ಅನ್ನುವಂಥ ಮೂರೇನಿದೆಯಲ್ಲ, ಆ ಮೊದಲಿನ ಮಂತ್ರ ಮತ್ತು ಬ್ರಾಹ್ಮಣ ಇದೆಯಲ್ಲ, ಅದೆಲ್ಲ ಪರಬ್ರಹ್ಮನಿಂದ ಭಿನ್ನವಾದಂತಹ ಯಜ್ಞಕ್ಕೆ ಸಂಬಂಧಪಟ್ಟಂತಹ ದ್ರವ್ಯ ಅಂಗಗಳನ್ನು ಹೇಳ್ತಾರೆ. ಅವೆಲ್ಲ ಅತತ್ವವೇ. ಉಪನಿಷತ್ತು ಏನಿದೆಯಲ್ಲ ಅದು ತತ್ವ ಅಂತ ಕರ್ಕೊಂಡಿರುವಂತಹ ಬ್ರಹ್ಮನನ್ನು ಹೇಳ್ತದೆ. ಹೇಗೆ ಹೇಳ್ತದೆ ಅಂದ್ರೆ ಶಕ್ತಿಯಿಂದ ಅಲ್ಲ, ಲಕ್ಷಣದಿಂದ. ಲಕ್ಷಣದಿಂದ ಹೇಳೋದ್ರಿಂದ ಬೇರೆ ಅರ್ಥ ಅಲ್ಲ. 33ನೇ ಶ್ಲೋಕದಲ್ಲಿ ಉಪನಿಷತ್ತುಗಳು ಪರಬ್ರಹ್ಮನಾದ್ರೂ ಹೇಳೋದು ಹೇಗೆ, ಶಕ್ತಿಯಿಂದ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪರಬ್ರಹ್ಮ ಅವಾಚ್ಯ, ವಾಚ್ಯ ಅಂದ್ರೆ ಹೇಳಲ್ಪಡುವವನು ಅರ್ಥ, ಶಕ್ತಿಯಿಂದ ಹೇಳಲ್ಪಡುವವನು ಅರ್ಥ. ಅದ್ವೈತದ ಅಭಿಪ್ರಾಯದಂತೆ ಶಕ್ತಿಯಿಂದ ಹೇಳಲ್ಪಡುವವನಲ್ಲ,
ಲಕ್ಷಣದಿಂದ ಯಾಕೆ ಹೇಳಲ್ಪಡಬಾರದು? ಲಕ್ಷಣದಿಂದ ಹೇಳಲ್ಪಟ್ರೆ ಏನು ಸಮಸ್ಯೆ ಇಲ್ಲ ಅಂತ ಅವರ ಅಭಿಪ್ರಾಯ. ಆ ಲಕ್ಷಣ ಅಂತ ಏನಿದೆಯಲ್ಲ ಅದು 3 ರೀತಿಯ ಲಕ್ಷಣ ಇದೆ. ಅದನ್ನೆಲ್ಲವನ್ನು ಕೂಡ ಈ 34ನೇ ಪದ್ಯದಲ್ಲಿ ಈಗ ಹೇಳ್ತಾರೆ. ಆ 3 ರೀತಿಯಾದ ಲಕ್ಷಣಗಳನ್ನ ವ್ಯವಹಾರದಲ್ಲಿ ಬಳಕೆ ಆಗುವಂತಹ 3 ರೀತಿಯ ಲಕ್ಷಣಗಳು ಹೇಗೆ, ಮತ್ತೆ ಈ ಶಾಸ್ತ್ರದಲ್ಲಿ ಬಳಕೆ ಆಗುವಂತಹ 3 ರೀತಿಯ ಲಕ್ಷಣಗಳು ಹೇಗೆ ಅದೆಲ್ಲ ಪರಿಚಯ ಮಾಡ್ಕೋಬೇಕು. ನಾನೀಗ ಪ್ರಾಥಮಿಕ ಹಂತದಲ್ಲಿ ಶಕ್ತಿ ಅಂದ್ರೆ ಏನು, ಲಕ್ಷಣ ಅಂದ್ರೆ ಏನು ಪರಿಚಯ ಮಾಡ್ತಿದ್ದೆ. ಮುಂದೆ ಲಕ್ಷಣ ಅಂದ್ರೆ 3 ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆ 3 ರೀತಿಯಾಗಿದ್ದಕ್ಕೂ ಉದಾಹರಣೆ ಕೊಟ್ಟಾಯ್ತು ನಾನು, ಆದ್ರೆ ಅದರ ಹೆಸರು ಹೇಳಿಲ್ಲ. ಆಗ 3 ವ್ಯವಹಾರದಲ್ಲಿ ನಾವು ಬಳಕೆ ಮಾಡ್ತೀವಿ, ಅದರ ಪೈಕಿ 2 ಉದಾಹರಣೆಯನ್ನು ಕೊಟ್ಟೆ, ಇನ್ನೊಂದಕ್ಕೆ ಕೊಡಲಿಲ್ಲ, ಮತ್ತೆ ಅವನ ಹೆಸರುಗಳಲ್ಲಿ ಹೇಳಲಿಲ್ಲ. ಹೆಸರು ಹೇಳಿದ್ರೆ ಇನ್ನೂ ನಾವು ಬಳಕೆ ಮಾಡ್ತಿದ್ವಿ, ಎಲ್ಲರಿಗೂ ಗೊತ್ತಾಗ್ತದೆ. ಈಗ ಉದಾಹರಣೆಗೆ ಎಲ್ಲಿದೆ ಘಟಪ್ರಭಾ ಅಂದ್ರೆ ಘಟಪ್ರಭಾ ನದಿಯಲ್ಲೇ ಇದೆ ಅಂತ ಒಂದು ಮಾತು. ಅದನ್ನೇ ಸಂಸ್ಕೃತದಲ್ಲಿ ಹೇಳೋದು ಗಂಗಾಯಂ ಘೋಷ, ಗಂಗಾ ನದಿಯಲ್ಲಿ ಘೋಷ ಅಂತ ಹಳ್ಳಿ ಇದೆ. ಇಲ್ಲಿ ಗಂಗಾ ಅನ್ನೋ ಶಬ್ದಕ್ಕೆ ಘೋಷದ ಪ್ರಕಾರ ಅರ್ಥ ಏನಂದ್ರೆ ನೀರು ಅಂತ ಅರ್ಥ, ನೀರಿನ ಪ್ರವಾಹ ಅಂತ ಅರ್ಥ. ನೀರಿನ ಪ್ರವಾಹದಲ್ಲಿ ಹಳ್ಳಿ ಇಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಆ ಗಂಗಾ ಅನ್ನೋ ಶಬ್ದಕ್ಕೆ ನೀರಿನ ಪ್ರವಾಹ ಅಂತ ಮೂಲ ಅರ್ಥ ಇದೆಯಲ್ಲ, ಆ ಮೂಲಾರ್ಥವನ್ನು ತೆಗೆದು ಹಾಕಿಬಿಡ್ಬೇಕು. ತೆಗೆದು ಹಾಕಿ ಅದಕ್ಕೆ ತೀರ ಅಂತ ಅರ್ಥ ಮಾಡಬೇಕು. ತೀರ ಅಂತ ಅರ್ಥ ಮಾಡಿಬಿಟ್ರೆ ತೀರದಲ್ಲಿ ಹಳ್ಳಿ ಇರೋದು ಸಂಭಾವ್ಯ, ಪಾಸಿಬಲ್ ಥಿಂಗ್. ಆದರೆ ನದಿಯಲ್ಲೇ ಹಳ್ಳಿ ಇರೋದು, ನದಿ ಪ್ರವಾಹದಲ್ಲೇ ಹಳ್ಳಿ ಇರೋದು ನಡುಗಡ್ಡೆಯಲ್ಲಿ ಇರಬಹುದು, ದ್ವೀಪ ರೂಪದಲ್ಲಿ ಇರಬಹುದು. ನದಿ ಪ್ರವಾಹದಂತೆ ಹರಿತಿರ್ತದೆ, ಅಲ್ಲಿ ಹಳ್ಳಿ ಇರೋದು ಅಸಂಭಾವಿತ, ಹಾಗಿರಲಾರದು. ಅದಕ್ಕಾಗಿ ಮೊದಲನೇದೇನಿದೆಯಲ್ಲ ಇದು ಬಿಟ್ಟ ಲಕ್ಷಣ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಗಂಗಾ ಅನ್ನೋ ಶಬ್ದಕ್ಕೆ ಗಂಗಾ ಪ್ರವಾಹ, ನೀರಿನ ಪ್ರವಾಹ ಅಂತ ಮೂಲಾರ್ಥ ಅಂತ ಅದನ್ನು ಬಿಟ್ಟು ಬಿಟ್ಟಿವಿ. ಇದು ಬಿಟ್ಟಂಥ ಲಕ್ಷಣ. ಇದು ಮೂಲಾರ್ಥವನ್ನು ಬಿಟ್ಟು ಅದಕ್ಕೆ ಸಮೀಪ ಆಗುವಂತ ಮತ್ತೊಂದು ಅರ್ಥವನ್ನು ತಗೊಂಡ್ವಿ. ಅದು ಇದಕ್ಕೆ ಜಹಲ್ ಲಕ್ಷಣ ಅಂತ ಕರೀತಾರೆ. ಇದು ಜಹಲ್ ಲಕ್ಷಣ ಅಂತ ಸಂಸ್ಕೃತ ಶಬ್ದ ನಾನು ಬಳಕೆ ಮಾಡಿದೆ. ಸಂಸ್ಕೃತ ಶಬ್ದ ಬಳಕೆ ಮಾಡೋಕ್ಕಿಂತ ಮೊದಲು ಬಿಟ್ಟ ಲಕ್ಷಣ ಅಂತ ಹೇಳಿದೆ. ಅರ್ಥ ಮೊದಲು ಹೇಳ್ಬಿಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತ ಶಬ್ದವನ್ನು ಆಮೇಲೆ ಹೇಳಿದೆ. ವಸ್ತುತಃ ಜಹತ್ ಅಂದ್ರೆ ಬಿಡೋದು ಅಂತ ಅರ್ಥ. ಜಹತ್ ಅಂದ್ರೂ ಬಿಡೋದು ಅಂತ ಅನ್ನೋದನ್ನು ಎಲ್ಲರಿಗೂ ಗೊತ್ತೇ, ಕನ್ನಡದಲ್ಲಿದ್ದವ್ರಿಗೂ ಗೊತ್ತು. ಹಾನಿ ಅಂತಂತೀವಿ ನಾವು ಕನ್ನಡದಲ್ಲಿ, ಹಾನಿ ಬಿಟ್ಟು ಬಿಡೋದು, ಹೇಯ ತಿರಸ್ಕಾರಕ್ಕೆ ಯೋಗ್ಯವಾದ್ದು, ಈ ಶಬ್ದ ಎಲ್ಲ ಗೊತ್ತಿದೆ. ಅದೇ ಜಹತ್. ಅಲ್ಲಿ ಹಾನಿ ಅನ್ನೋಲ್ಲಿ ಜ ಇಲ್ಲ, ಇಲ್ಲಿ ಜ ಇದೆ ಅಷ್ಟೇ. ಅವೆಲ್ಲ ಕೆಲವು ಒಂದೊಂದು ಶಬ್ದಕ್ಕೆ ಕೆಲವು ವೈಶಿಷ್ಟ್ಯಗಳಷ್ಟೇ. ಹಾಗಾಗಿ ಇದನ್ನ ಮೊದಲನೇದನ್ನ ಜಹತ್ ಲಕ್ಷಣ ಅಂತ ಕರೀತಾರೆ. ಜಹತ್ ಲಕ್ಷಣ ಸಂಧಿಯಾಗಿ ಜಹಲ್ ಲಕ್ಷಣ. ಜಹತ್ ಅಂದ್ರೆ ಬಿಟ್ಟದ್ದು ಅಂತ ಅರ್ಥ. ಏನ್ ಬಿಟ್ಟದ್ದು ಅಂದ್ರೆ ಮೂಲಾರ್ಥವನ್ನು ಬಿಟ್ಟದ್ದು, ಮೂಲಾರ್ಥವನ್ನು ಬಿಟ್ಟು ಒಂದು ಬೇರೆ ಅರ್ಥವನ್ನು ತಗೊಂಡದ್ದು. ಗಂಗಾ ಅನ್ನೋ ಶಬ್ದಕ್ಕೆ ನೀರಿನ ಪ್ರವಾಹ ಅಂತ ಅರ್ಥ, ಅದನ್ನು ಬಿಟ್ಟು ಅದ್ರ ತೀರದಲ್ಲಿ ಬಿದ್ದು ಹಳ್ಳಿ ಇಷ್ಟಾರ್ಥವನ್ನು ತಗೊಂಡದ್ದು. ಇದಕ್ಕೆ ಜಹಲ್ ಲಕ್ಷಣ ಅಂತ ಕರೀತಾರೆ. ಇದನ್ನ ವ್ಯವಹಾರದಲ್ಲಿ ನಾವೆಲ್ಲ ಮಾಡಿಯೇ ಇದ್ದೀವಿ, ಹೆಸರು ಗೊತ್ತಿಲ್ಲ ಇಷ್ಟೇ. ಇನ್ನ ಅಜಹಲ್ ಲಕ್ಷಣ ಅಂತ ಮತ್ತೊಂದಿದೆ, ಬಿಡದೇ ಇರುವ ಲಕ್ಷಣ ಅಂತ ಅರ್ಥ. ಮೂಲಾರ್ಥವನ್ನು ಬಿಡದೇ ಇರುವ ಲಕ್ಷಣ, ಇದೇ ಅಜಹಲ್ ಲಕ್ಷಣ. ಅಂದ್ರೆ ಬಿಡದೇ ಇರೋದು ಅಂತ ಅರ್ಥ. ಅಜಹತ್ ಅಂದ್ರೆ ಬಿಡದೇ ಇರೋದು. ಅದಕ್ಕೂ ಉದಾಹರಣೆ ಕೊಟ್ಟಾಯ್ತು. ಅದೇಗಂದ್ರೆ ಮಗು ಹೊರಗೆ ಸಂಡಿಗೆ ಬಿಸಿ ಹಾಕಿದ್ದೀನಿ, ಕಾಗೆ ಬಂದ್ರೆ ನೋಡು ಅಂತ ತಾಯಿ. ಅಲ್ಲಿ ಕಾಗೆ ಅನ್ನೋ ಶಬ್ದಕ್ಕೆ ಮೂಲ ಅರ್ಥ ಕಾಗೆ, ಅದನ್ನ ಬಿಡ್ಲಿಲ್ಲ ಅಷ್ಟೇ ಅಲ್ಲ, ಕಾಗೆ, ನಾಯಿ, ಹಂದಿ ಮತ್ತೆ ಯಾವುದೇ ಕ್ಷುದ್ರ ಜಂತು ಅದೆಲ್ಲ ತಗೊಂಡ್ವಿ. ಮೂಲಾರ್ಥವನ್ನು ಬಿಡ್ಲಿಲ್ಲ, ಎಕ್ಸ್ಟ್ರಾ ತಗೊಂಡ್ವಿ. ಈ ಮೊದಲನೇದ್ರಲ್ಲಿ ಮೂಲಾರ್ಥವನ್ನೇ ಬಿಟ್ಟುಬಿಟ್ಟಿದ್ವಿ. ಗಂಗಾ ಪ್ರವಾಹ ಅನ್ನೋ ಮೂಲಾರ್ಥವನ್ನು ತೆಗೆದು ಹಾಕಿ ತೀರ ಅಂತ ಅರ್ಥ ಒಂದೇ ಅರ್ಥ ಇಟ್ಕೊಂಡಿದ್ವಿ. ಎರಡನೇದ್ರಲ್ಲಿ ಮೂಲಾರ್ಥವನ್ನು ಬಿಡ್ಲಿಲ್ಲ. ಮೂಲಾರ್ಥ ಏನು ಅಂತಂದ್ರೆ ಕಾಗೆ ಬಂದು ನೋಡು ಮಗು ಅಂತ ಹೇಳಿ ಹೋಗಿದ್ವಿ ತಾಯಿ. ಕಾಗೆಯನ್ನು ತಗೊಂಡ್ವಿ, ನಾಯಿ, ಹಂದಿ ಅಷ್ಟನ್ನು ಸೇರಿಸ್ಕೊಂಡ್ವಿ ನಮ್ಮ ಬುದ್ಧಿವಂತಿಕೆಯಿಂದ. ನಾವು ಅದನ್ನೆಲ್ಲ ತಿಳ್ಕೊಂಡವರಾದ್ರಿಂದ ಅದನ್ನ ಸೇರಿಸ್ಕೊಂಡ್ವಿ. ಇದನ್ನ ಅಜಹಲ್ ಲಕ್ಷಣ ಅಂತ ಕರೀತಾರೆ. ಅಂದ್ರೆ ಬಿಡದೇ ಇರುವ ಲಕ್ಷಣ. ಬಿಡದೇ ಇರುವ ಅಜಹತ್ ಒಂದು ಒಂದೇ. ಇನ್ನೂ ಒಂದಿದೆ ಜಹತ್ ಅಜಹಲ್ ಲಕ್ಷಣ, ಒಂದಿಷ್ಟು ಬಿಟ್ಟು ಒಂದಿಷ್ಟು ಬಿಡದೇ ಇರುವ ಲಕ್ಷಣ. ಜಹತ್ ಅಜಹಲ್ ಲಕ್ಷಣ ಇವು ಎಲ್ಲ ನಮ್ಗೆ ಗೊತ್ತು. ಆದ್ರೆ ಅಷ್ಟೆಲ್ಲ ಟೆಕ್ನಿಕಲಿ ನಾವು ವಿಚಾರ ಮಾಡಿರೋದಿಲ್ಲ ಅಷ್ಟೇ. ಅದೇನಂದ್ರೆ ಅದೇ ದೇವದತ್ತ ಇವನು, ಅದೇ ಕುಲಕರ್ಣಿ ಇವರು ಅಂತ ನಾವು ಒಬ್ಬರು ನೋಡಿ ಅಂದ್ವಿ ಅಂತ ತಿಳ್ಕೊಳ್ರಿ. ಮೊನ್ನೆ ನಮ್ಗೆ ಒಂದು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಭೇಟಿಯಾಗಿದ್ರಲ್ಲ, ಅದೇ ಕುಲಕರ್ಣಿಯವರೇ ಇವರು ಅಂತ ಈಗ ಎಲ್ಲಿ ಬಂದು ಕೂತವ್ರು ನೋಡಿ ಅಂದ್ವಿ. ಈಗ ಆ ಕುಲಕರ್ಣಿಯವರೇ ಇವರು ಅಂತಂದ್ರೆ ಈಗ ಆ ಕುಲಕರ್ಣಿ ಇವರು ಅಂತ 3 ಶಬ್ದ ಬಳಕೆ ಮಾಡಿದ್ವಿ. ಕುಲಕರ್ಣಿ ಅನ್ನೋದನ್ನ ಸ್ವಲ್ಪ ಪಕ್ಕದಲ್ಲಿ ತೆಗೆದಿಡ್ರೆ, ಇಲ್ಲ ಆ ಮತ್ತು ಈ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಿದ್ರೆ ಒಂದು ಸ್ವಲ್ಪ ಗೊಂದಲ ಆಗೋ ಸಾಧ್ಯತೆ. ಆ ಅಂದ್ರೆ ಏನು, ಬೆಂಗಳೂರಿನಲ್ಲಿ ಇದ್ದವರು ಮತ್ತೆ ಒಂದು ತಿಂಗಳ ಹಿಂದೆ ಇದ್ದವರು.
ಒಂದು ಬೆಂಗಳೂರು ಅನ್ನೋ ದೇಶ ಮತ್ತು ಒಂದು ತಿಂಗಳು ಅನ್ನುವಂಥ ಕಾಲ. ಈ ಅಂತಂದ್ಬಿಟ್ರೆ ಈ ಘಟಪ್ರಭಾದಲ್ಲಿ ಈಗ ಘಟಪ್ರಭಾ ಅನ್ನುವ ಊರು ಪ್ರದೇಶ ಮತ್ತು ಈಗ ಅನ್ನುವಂಥ ಒಂದು ತಿಂಗಳ ನಂತರದ ಕಾಲ, ಒಂದು ತಿಂಗಳ ಹಿಂದಿನ ಸಂಬಂಧ ಮತ್ತು ಈಗಿನ ಸಂಬಂಧ, ಮತ್ತು ಬೆಂಗಳೂರಿನ ಸಂಬಂಧ ಮತ್ತು ಈ ಊರಿನ ಸಂಬಂಧ, ಇವೆರಡೂ ಕೂಡ ವಿರುದ್ಧ ಒಂದು ವಸ್ತುವಿನಲ್ಲಿ ಹೇಗೆ ಬಂತು ಅಂತ ಒಂದು ಪ್ರಶ್ನೆ. ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಇವೆಲ್ಲ ವ್ಯವಹಾರದಲ್ಲಿ ಬಳಕೆ ಮಾಡಿ ಎಲ್ಲಾನು ತಿಳ್ಕೊಂಡು ಮುಂದೆ ಹೋಗಿಬಿಡ್ತಾರೆ. ನಮ್ಮ ಕೆಲಸ ಆಗಿ ಹೋಗಿ ಇದೆಲ್ಲ ನೀವು ಪಂಡಿತರು ಮಾಡ್ತಾ ಕೊಡಿ, ನಾವು ಬೇರೆ ಕೆಲಸ ಇದಂತೂ ಪಾಮರರು ಮುಂದೆ ಹೋಗಿಬಿಡ್ತಾರೆ. ಆಗ ಪಂಡಿತರ ಮೇಲೆ ವಿಚಾರ ಮಾಡಬೇಕಾಗ್ತದೆ, ಯಾಕಂದ್ರೆ ಅವರಿಗೆ ಇಲ್ಲಿ ಬಳಕೆ ಬರ್ತಾರೆ. ಖಡ್ಗ ವಿದ್ಯೆ ಪ್ರಾಕ್ಟೀಸ್ ಯಾಕೆ ಮಾಡ್ತಾರೆ ಮೊದಲು, ನೆಕ್ಸ್ಟ್ ಪ್ರಾಕ್ಟೀಸ್ ಯಾಕೆ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಷ್ಟಲ್ಲ, ನಾಳೆ ಟೆಸ್ಟ್ ಆಡಲಿಕ್ಕೆ ಉಪಯೋಗ ಆಗ್ತದೆ ನೆಕ್ಸ್ಟ್ ಪ್ರಾಕ್ಟೀಸ್. ಹಾಗೆ ಇವೆಲ್ಲ ಈ ವ್ಯವಹಾರದಲ್ಲಿ ಬಳಕೆ ಆಗುವಂಥ ಶಬ್ದಗಳನ್ನು ಇಷ್ಟು ಕೂಲಂಕಷವಾಗಿ ಯಾಕೆ ವಿಮರ್ಶೆ ಮಾಡ್ತಾರೆ ಅಂದರೆ ಅದು ಈ ತಾತ್ವಿಕ ವಿಚಾರಗಳನ್ನು ನೆರವು ಕೊಡ್ತದೆ ಅನ್ನೋಕ್ಕಾಗಿ. ಇದಕ್ಕೆ ಜಹದ ಲಕ್ಷಣ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಆ ದೇಶ ಈ ದೇಶ ಇವೆರಡೂ ವಿರುದ್ಧ, ಆ ಕಾಲ ಈ ಕಾಲ ಎರಡೂ ವಿರುದ್ಧ. ಮತ್ತು ಈ ಕುಲಕರ್ಣಿಯವ್ರಿಗೆ ಈಗಿರುವ ಮನುಷ್ಯನಿಗೆ ಆ ದೇಶದ ಸಂಬಂಧ ಈ ದೇಶದ ಸಂಬಂಧ, ಈ ಕಾಲದ ಸಂಬಂಧ ಆ ಕಾಲದ ಸಂಬಂಧ ಎಲ್ಲ ಹೇಗೆ ಬಂತು? ವಿರುದ್ಧ ಅಲ್ವಾ ಇದು ಅಂತಂದ್ರೆ ಆ ವಿರುದ್ಧ ಅದನ್ನು ಬಿಟ್ಟು ಬಿಡ್ರಿ, ವ್ಯಕ್ತಿಯನ್ನು ಮಾತ್ರ ತಗೊಳ್ರಿ. ಅದೇ ಕುಲಕರ್ಣಿಯವರೇ ಇವರು, ಅದೇ ದೇವದತ್ತ ಅಂತ ಒಂದು ಶಬ್ದ, ದೇವದತ್ತ ಅಂತ ಒಬ್ಬ ವ್ಯಕ್ತಿ, ಅವನೇ ಇವನು. ವ್ಯಕ್ತಿಯನ್ನು ಮಾತ್ರ ತಗೊಳ್ರಿ, ಅಲ್ಲಿ ವಿರುದ್ಧವಾದ ಗುಣಗಳನ್ನು ತೆಗೆದು ಹಾಕಿಬಿಡ್ರಿ ಅಂತ ಸಾರಾಂಶ. ಹಾಗಾಗಿ ದೇವದತ್ತ ಅನ್ನೋ ಶಬ್ದ ಅಥವಾ ಕುಲಕರ್ಣಿ ಅನ್ನೋ ಶಬ್ದದಿಂದ ಒಬ್ಬ ವ್ಯಕ್ತಿ, ಎದುರಿರುವಂಥ ಒಬ್ಬ ವ್ಯಕ್ತಿ ವಾಕ್ಯ, ಅವನನ್ನು ಬಿಡಲಿಲ್ಲ. ಕುಲಕರ್ಣಿ ಒಂದು ಬಿಟ್ಟು ದೇಶಪಾಂಡೆ ಅವ್ರ ಬಗ್ಗೆ ಹೇಳಿ ಹೊರಟಿದ್ದಲ್ಲ, ಅದು ಆ ವ್ಯಕ್ತಿನೇ ಹೇಳಿ ಹೊರಟಿದ್ದು. ಆದರೆ ಒಂದಿಷ್ಟು ಅಂಶಗಳನ್ನು ಬಿಟ್ಟಿವಿ, ಆ ಕಾಲ ಆ ದೇಶ ಈ ಕಾಲ ಈ ದೇಶ ಇದನ್ನೆಲ್ಲ ಬಿಟ್ಟು ಹಾಕಿದ್ವಿ. ಇದಕ್ಕೆ ಜಹತ್ ಅಂತ ಕರೀತಾರೆ, ಬಿಟ್ಟು ಬಿಟ್ಟಿವೆ. ಯಾಕಂದ್ರೆ ಅದು ನಮ್ಗೆ ತೊಂದರೆ ಕೊಡ್ತು. ಒಬ್ಬನೇ ವ್ಯಕ್ತಿಯಲ್ಲಿ ಆ ಕಾಲ ಈ ಕಾಲ ಇರೋದು ಹೇಗೆ? ಒಬ್ಬನೇ ವ್ಯಕ್ತಿ ಈ ದೇಶದಲ್ಲೂ ಆ ದೇಶದಲ್ಲೂ, ಈ ಊರಿನಲ್ಲೂ ಆ ಊರಿನಲ್ಲೂ ಇರೋದು ಹೇಗೆ? ಸರ್ವವ್ಯಾಪ್ತ ಅಲ್ಲದೇ ಇದ್ಮೇಲೆ ಅಂತ ಪ್ರಶ್ನೆ ಇದ್ದಾಗ ಕೆಲವು ಅಂಶಗಳನ್ನು ಬಿಟ್ಟು ಹಾಕಿದ್ವಿ, ಇಲ್ಲಿ ಕೆಲವು ಅಂಶಗಳನ್ನು ತಗೊಂಡ್ವಿ. ವ್ಯಕ್ತಿ ಅದೇ ಅವನೇ, ಅದೇ ದೇವದತ್ತನೇ ಅಥವಾ ಅದೇ ಕುಲಕರ್ಣಿ, ಅದು ವಿರುದ್ಧ ಅಂಶಗಳನ್ನು ಬಿಟ್ಟು ಹಾಕಿದ್ವಿ. ಹೀಗೆ ಕೆಲವು ಅಂಶಗಳನ್ನು ಬಿಟ್ಟು ಕೆಲವು ಅಂಶಗಳನ್ನು ಸ್ವೀಕಾರ ಮಾಡಿದ್ದರಿಂದ ಇದನ್ನು ಜಹತ್ ಅಜಹತ್ ಲಕ್ಷಣ ಅಂತ ಕರೀತಾರೆ. ಹೀಗೆ ಲಕ್ಷಣ ಅನ್ನೋದು 3 ರೀತಿಯಾಗಿದೆ. ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹದ ಜಹಲ್ ಲಕ್ಷಣ ಅಂತ ಹೀಗೆ 3 ರೀತಿಯಾಗಿದೆ. ಆ 3 ರೀತಿಯಾದ ಲಕ್ಷಣಗಳಿಂದಲೂ ಕೂಡ ಈ ಪರಬ್ರಹ್ಮ ವೇದವಾಕ್ಯಗಳಿಂದ ನಮ್ಗೆ ವಾಚ್ಯ ಆಗಬಹುದು ಅಂತಾರೆ ಅವರು. ಅದು ಹೇಗೆಂದ್ರೆ, ಈಗ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅಂತ ಒಂದು ತೈತರೀಯೋಪನಿಷತ್ತಿನ ವಾಕ್ಯ. ಈ ಪರಮಾತ್ಮನಿಂದಲೇ ಜಗತ್ತೆಲ್ಲ ಹುಟ್ಟಿದೆ. ಪರಮಾತ್ಮನ ಜಗತ್ತು ಹುಟ್ಟಿದ್ದು, ಜಗತ್ತೆಲ್ಲ ಹುಟ್ಟಿದ್ದು ಒಂದು ವಾಸ್ತವಿಕ ಆಗಿದ್ರೆ ಈ ಜಗತ್ತೆಲ್ಲ ಸತ್ಯ ಆಗಬೇಕಾಗ್ತದೆ. ಹಾಗಲ್ಲ, ಅದನ್ನ ಬಿಟ್ಟುಕೊಳ್ಳೋಣ. ಆ ಗಂಗಾ ಪ್ರವಾಹ ಅನ್ನೋದನ್ನು ಬಿಟ್ಬಿಟ್ವಲ್ಲ, ಗಂಗಾ ನದಿಯಲ್ಲೇ ಹಳ್ಳಿ ಇದೆ ಅಂದ್ಬಿಟ್ರೆ ಗಂಗಾ ನದಿಯನ್ನು ಬಿಟ್ಬಿಟ್ವಿ. ಯಾಕಂದ್ರೆ ನದಿಯೊಳಗೆ ಹಳ್ಳಿ ಇರೋದು ಸಾಧ್ಯವಿಲ್ಲ, ಅದಕ್ಕೆ ತೀರ ಅಂತ ಅರ್ಥ ಇಟ್ಕೊಂಡ್ವಿ. ಹಾಗೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯಾವ ಪರಮಾತ್ಮನಿಂದ ಈ ಜಗತ್ತೆಲ್ಲ ಹುಟ್ಟಿದೆಯೋ ಅಂತ ವೇದ ಹೇಳಿದಾಗ ಜಗತ್ತು ಹುಟ್ಟಿದೆಯೋ ಅನ್ನೋದನ್ನು ಮೌನವಾಗಿ ಪಕ್ಕ ತರ್ತಿದ್ರು. ಪರಮಾತ್ಮ ಮಾತ್ರ ತಿಳ್ಕೊಂಡ್ರು. ಬಿಟ್ಟ ಲಕ್ಷಣ ಆಯ್ತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಮುಂದಿಂದು ತೈತರೀಯೋಪನಿಷತ್ತಿಂದೆ ಪರಮಾತ್ಮ ಸತ್ಯ, ಪರಮಾತ್ಮ ಜ್ಞಾನ, ಪರಮಾತ್ಮ ಅನಂತ. ಇದೆಲ್ಲ ಅಜಹ ಲಕ್ಷಣ ಬಿಡಲಿಲ್ಲ. ಪರಮಾತ್ಮನಲ್ಲಿ ಅಸತ್ಯತ್ವ ಇಲ್ಲ, ಸತ್ಯತ್ವ ಇದೆ ಅಂತ ತಿಳ್ಕೊಬೇಡ್ರಿ. ಮತ್ತೆ ಅಸತ್ಯತ್ವ ಇಲ್ಲ, ಪರಮಾತ್ಮನಲ್ಲಿ ಅಂತ ಇಲ್ಲ, ಅನಂತ ಮತ್ತೆ ಈಗ ಸತ್ಯತ್ವ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಗಂಡ ಅಂತಾರೆ. ಮತ್ತೊಂದು ಗುಣ ಬಂತು, ನಿರ್ಗುಣ ಅಂತ ಪ್ರತಿಪಾದನೆ ಮಾಡಬೇಕು. ಅದಕ್ಕಾಗಿ ಸತ್ಯ ಅಂದ್ರೆ ಏನು? ಅಸತ್ಯ ಅಲ್ಲ ಅಂತ ಅರ್ಥ. ಅನಂತ ಅಂದ್ರೆ ಅಂತ ಅಲ್ಲ ಅಂತ ಅರ್ಥ. ಜ್ಞಾನ ಅಂತಂದ್ರೆ ಅಜ್ಞಾನ ಅಲ್ಲ ಅಂತ ಅರ್ಥ. ನೆಗೆಟಿವ್ ಮೀನಿಂಗ್ ಮಾತ್ರ ತಗೊಳ್ರಿ, ಪಾಸಿಟಿವ್ ಯಾವುದು ಪರಮಾತ್ಮನಲ್ಲಿ ಹೇಳ್ಬೇಡ್ರಿ. ಯಾಕಂದ್ರೆ ಪರಮಾತ್ಮ ಅವನು ಯಾವುದೇ ಪಾಸಿಟಿವ್ ಗುಣ ಇಲ್ಲದೆ ಇದ್ದವನು. ಅದಕ್ಕಾಗಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂಥ ತೈತರೀಯೋಪನಿಷತ್ತಿನ ವಾಕ್ಯ ಏನಿದೆ, ಇದು ಅಜಹಲ್ ಲಕ್ಷಣ, ಬಿಡದೇ ಇರುವ ಲಕ್ಷಣ. ಬಿಡಲಿಲ್ಲ ನಾವು ಯಾವುದನ್ನು, ಸ್ವಲ್ಪ ಅದನ್ನೇ ಪರಿವರ್ತನೆ ಮಾಡಿ ತಗೊಂಡ್ವಿ. ತತ್ವಮಸಿ ಅಂತ ಇನ್ನೊಂದು. ತತ್ವಮಸಿ ಅಂದ್ರೆ ಹೇಗೆ? ತತ್ ಆ ಪರಮಾತ್ಮ, ತ್ವಮಸಿ ಇದು ಛಾಂದೋಗ್ಯೋಪನಿಷತ್ತಿನ ಮಾತು. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಥವಾ ಅತತ್ವಮಸಿ ಶ್ವೇತಕೇತೋ. ಹೀಗಿದು ಅದ್ವೈತ ಪರವಾದ ಪ್ರತಿಪಾದನೆ. ಶ್ವೇತಕೇತುವಿಗೆ ಅವರಪ್ಪ ಉದ್ದಾಲಕ ಹೇಳಿದ್ದು, ನೋಡು ಮಗು,
ಸತ್ ಆ ಪರಮಾತ್ಮ ಏನಿದೆಯಲ್ಲ, ಅಲ್ಲಿರುವ ಪರಮಾತ್ಮ, ವೇದಗಳಿಂದ ಪ್ರತಿಪಾದ್ಯವಾದಂತಹ ಪರಬ್ರಹ್ಮ ಏನಿದೆಯಲ್ಲ ಅದೇ ನೀನು ಅಂತ ಹೇಳಿದೆ. ಅದೇ ನೀನು ಆಗೋದು ಹೇಗೆ ಸಾಧ್ಯ? ಆ ಪರಮಾತ್ಮ ಇದೆಯಲ್ಲ ಅದು ಸರ್ವಜ್ಞ, ಅದು ಸರ್ವಶಕ್ತ, ಅದು ಸರ್ವವ್ಯಾಪ್ತ. ಈ ಸೊನ್ನಿದೆಯಲ್ಲ ನೀನು, ಇದು ಅಲ್ಪಜ್ಞ, ಇದೆ ದುರ್ಬಲ, ಅವಿವೇಕೆ, ವ್ಯಾಪ್ತ ಅಲ್ಲ. ಅದಕ್ಕೂ ವಿರುದ್ಧ ಗುಣ ಬಂತು. ಹೇಗೆ ಅಂತಂದ್ರೆ ಆ ವಿರುದ್ಧವಾದನ್ನೆಲ್ಲ ಬಿಟ್ಟುಬಿಡಿ. ಅಲ್ಲಿ ಹೇಗೆ ಅದೇ ಕುಲಕರ್ಣಿಯವರು ಇವರು ಒಂದು ಪ್ರಶ್ನೆ ಬಂದಾಗ ಆ ದೇಶ ಈ ದೇಶ ಈ ಕಾಲ ಆ ಕಾಲ ಎಲ್ಲ ಬಿಟ್ಟು ಬರೇ ಕುಲಕರ್ಣಿಯವ್ರ ಮಾತು ತಗೊಂಡ್ವಲ್ಲ, ಹಾಗೆ ಪರಮಾತ್ಮನಲ್ಲಿದ್ದ ದೊಡ್ಡ ದೊಡ್ಡ ಗುಣಗಳು, ಜೀವನದಲ್ಲಿರುವ ಕ್ಷುಲ್ಲಕ ಗುಣಗಳು ಎಲ್ಲವನ್ನೂ ಬಿಸಾಕಿಬಿಡ್ರಿ, ಮೌನವಾಗಿ ಸರಿಸಿಬಿಡ್ರಿ. ಸರಿಸಿ ಈ ಜೀವ ಏಕ, ಇಷ್ಟೇ ಅರ್ಥ ಹೇಳಿ. ಇದು ಜಹದ ಜಹ ಲಕ್ಷಣ. ಆ ಜೀವ ಪರಮಾತ್ಮ ಅನ್ನೋದನ್ನು ಬಿಡಲಿಲ್ಲ, ಸಾರಾಂಶ ಬಿಡಲಿಲ್ಲ. ಆದರೆ ಆ ತೊಂದರೆ ಕೊಟ್ಟಂತ ಗುಣಗಳಿರ್ತಲ್ಲ ಅದನ್ನೆಲ್ಲ ಬಿಟ್ಟುಬಿಡ್ರಿ ಮೌನವಾಗಿ. ಜೀವನದಲ್ಲಿರುವ ಅಲ್ಪಜ್ಞತ್ವ, ಪರಮಾತ್ಮನಲ್ಲಿರುವ ಸರ್ವಜ್ಞತ್ವ, ಆ ಗುಣಗಳನ್ನು ಬಿಸಾಕಿಬಿಡ್ರಿ. ಕೆಲವೊಂದು ಬಿಡ್ರಿ, ಕೆಲವೊಂದು ಬಿಡಬೇಡ್ರಿ. ಮತ್ತೆ ಜೀವ ಇವ್ರನ್ನೂ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಅವರು ಇಬ್ಬರನ್ನೂ ಬಿಟ್ಬಿಟ್ರೆ ಮತ್ತೆ ಏನ್ ತಿಳ್ಕೊಂಡಂಗೆ ಆಯ್ತು. ಎಲ್ಲಾರನ್ನೂ ಬಿಡಬೇಡ್ರಿ. ಜೀವ ಬ್ರಹ್ಮ ಇರಲಿ, ಅವ್ರ ಬಗ್ಗೆ ತಿಳುವಳಿಕೆ ಇರಲಿ. ಆದ್ರೆ ಆ ತೊಂದರೆ ಕೊಟ್ಟಂತಹ ಅಲ್ಪಜ್ಞತ್ವ, ಸರ್ವಜ್ಞತ್ವ, ವ್ಯಾಪ್ತತ್ವ, ಅವ್ಯಾಪ್ತತ್ವ ಇದೆಯಲ್ಲ ಅವನ್ನೆಲ್ಲ ತೆಗೆದು ಹಾಕಿಬಿಡ್ರಿ, ಅದು ಸರ್ಜರಿ ಮಾಡ್ರಿ, ಉಳಿದ ಮಾತ್ರ ಉಳಿಸ್ಕೊಡ್ರಿ. ಹಾಗಾಗಿ ಇದು ಬಿಟ್ಟ ಬಿಡದೇ ಇರೋ ಲಕ್ಷಣ ಆಯ್ತು. ಜಹತ ಜಹ ಲಕ್ಷಣ. ಹೀಗೆಲ್ಲ ಲಕ್ಷಣಾದಿಂದ ವಾಕ್ಯ. ಇದು ವೇದವಾಕ್ಯಗಳಿಂದ ಪರಮಾತ್ಮ ಶಕ್ತಿಯಿಂದ ವಾಚ್ಯನಲ್ಲ. ಶಕ್ತಿಯಿಂದ ಏನಂತ ನಾನು ಮೊದಲು ಹೇಳಿದೆ, ಶಕ್ತಿಯಿಂದ ವಾಚ್ಯನಲ್ಲ, ಲಕ್ಷಣದಿಂದ ವಾಚ್ಯ ಅಂತ ಅದು ಅದ್ವೈತ ಅಭಿಪ್ರಾಯ ಆಯಿತು. ಲಕ್ಷಣಾಭಿಪ್ರವರ್ತಂತೆ ವಾಕ್ಯಾನಿ ಪಿತೃಭೀರ್ಯದಿ. ಮೂರು ಲಕ್ಷಣದಿಂದ, ಮೂರು ಲಕ್ಷಣ ಅಂತ ಈ ಸಲ ಹೇಳಬೇಕಾಯ್ತು. ಮೂರು ಲಕ್ಷಣದಿಂದ ಪರಬ್ರಹ್ಮ ವೇದವಾಕ್ಯಗಳ ಮೂಲಕ ತಿಳಿಯಲ್ಪಡ್ತಾನೆ ಅಂತಾದ್ರೆ ಲಕ್ಷಣ ಅನ್ನೋ ಒಂದು ವಿಷಯತ್ವ ತಸ್ಯೈವ ಅನಿಷ್ಟಮಾಗತಂ. ಪರಬ್ರಹ್ಮನ್ನು ನಿರ್ಗುಣ ಅಂತಂತೀರಿ, ಲಕ್ಷಣ ವಿಷಯನಾದ್ನಲ್ಲ ಅವನಿಗ, ಲಕ್ಷಣದಿಂದ ಪ್ರತಿಪಾದಿಸಲ್ಪಡುವಿಕೆ ಅನ್ನೋ ಒಂದು ಗುಣ ಬಂತಲ್ಲ ಅವನಿಗೆ, ಇದನ್ನ ಹೋಗ್ತೀರಾ? ಇದು ನಿಮ್ಗೆ ಅನಿಷ್ಟ ಅಲ್ಲ. ಶಕ್ತಿಯಿಂದ ಪ್ರತಿಪಾದ್ಯನಾಗಿಬಿಟ್ರೆ ಶಕ್ತಿಯಿಂದ ಪ್ರತಿಪಾದ್ಯತ್ವ ಅನ್ನೋ ಗುಣ ಬಂತು, ಅದು ನಿರ್ಗುಣತ್ವಕ್ಕೆ ಬಾಧಕ. ಲಕ್ಷಣದಿಂದ ಪ್ರತಿಪಾದ್ಯ ಅಂದ್ರೆ ಆ ಪ್ರತಿಪಾದ್ಯತ್ವ ಅನ್ನೋ ಗುಣ ಬಂತು, ಅದು ನಿಮ್ಗೆ ಅನಿಷ್ಟ. ಇದನ್ನಾದ್ರೂ ಹೇಗೆ ಹೋಗ್ತೀರಿ? ಅಂತ ಅಲ್ಲಿ ಹೋದ್ರೆ ಅಲ್ಲೂ ಸಮಸ್ಯೆ, ಇಲ್ಲಿ ಹೋದ್ರೆ ಇಲ್ಲೂ ಸಮಸ್ಯೆ. ತಸ್ಯೈವ ಅನಿಷ್ಟಮಾಗತಂ. ಇದು ಲಕ್ಷಣದಿಂದ ಪರಬ್ರಹ್ಮವು ಪ್ರತಿಪಾದಿಸಲ್ಪಟ್ಟಿರುವಿಕೆ ಅನ್ನೋ ಗುಣ ಬಂತು, ಮತ್ತೆ ನಿಮ್ಮ ಮೂಲ ನಿರ್ಗುಣತ್ವ ಸಿದ್ಧಾಂತಕ್ಕೆ ವಿರೋಧ ಬಂತು ಅಂತ ಈ 34ನೇ ಶ್ಲೋಕದಲ್ಲಿ ಹೇಳಿದೆ. ಅಲ್ಲಿ ಆ ಶಕ್ತಿ ಲಕ್ಷಣ ಅನ್ನೋದಕ್ಕೆಲ್ಲ ಒಂದು ಸ್ಥೂಲವಾದ ಪರಿಚಯ, ಅದಾದ ಬಳಿಕ ಅವುಗಳಿಗೆ ಉದಾಹರಣೆ, ಮತ್ತೆ ವೇದವಾಕ್ಯಗಳಿಂದ ಮೂರು ರೀತಿಯ ಲಕ್ಷಣಗಳಿಂದ ಭಗವಂತ ಹೇಗೆ ಪ್ರತಿಪಾದ್ಯ ಅನ್ನುವ ಅದ್ವೈತ ಅಭಿಪ್ರಾಯ, ಮತ್ತೆ ಅದರ ಮೇಲೆ ವಿಮರ್ಶೆ. ಇನ್ನೆಲ್ಲವನ್ನು ಕೂಡ ಈ 34ನೇ ಶ್ಲೋಕದಲ್ಲಿ ನಾವು ನೋಡಿ ಮುಗಿಸಿದ್ದೀವಿ. ಇಲ್ಲಿಗೆ ಇವತ್ತಿನ ಈ ಭಾಗವನ್ನು ಕೂಡ ಸಮಾಪ್ತಿಯನ್ನು ಕಂಡಿದೆ.